ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ದರೋಡೆ ಹೆಚ್ಚಾಗಿದ್ದು, ಇದಕ್ಕೆಲ್ಲ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಎಂದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವಾರದಿಂದ ಇಲ್ಲೇ ಸುತ್ತಾಡಿ ಎಲ್ಲ ತಿಳ್ಕೊಂಡಿದ್ದೀನಿ. ಏನು ತೊಂದರೆ ಆಗಲ್ಲ. ಇದು ನಮ್ಮ ಮೊದಲನೇ ಸ್ಕೆಚ್ಚು ಫೈಲ್ ಆಗ್ತಾ ಇದೆ. ಸ್ಕೆಚ್ ಫೇಲ್ ಆಗದಾಗೆ ನಾನು ನೋಡ್ಕೋತೇನೆ. ಇದೇನಾ ಮನೆ? ಇದೇ ಮನೆ. ಹಿಂದ್ಗಡೆ ನೋಡೋಣ. ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ಈ ಮನೆಯಲ್ಲಿ ಯಾರೂ ಇರಲ್ಲ. ಮೊದಲನೇ ಸ್ಕೆಚ್ಚು ಇಲ್ಲಿಂದನೇ ಶುರು ಮಾಡೋಣ. ತುಂಬ ಹಳೆ ಮನೆ ಅನಿಸುತ್ತೆ. ಇನ್ನು ನಾವು ಬೈಕ್ ಕದಿಯೋದು ಬೇಡ, ಮನೆನೇ ಕದಿಯೋಣ. ಅದು ಸರಿ, ಮನೇಲಿ ಕದ್ದ ಐಟಮ್ನ ಸೇಲ್ ಮಾಡೋದು ಅಷ್ಟು ಸುಲಭನಾ? ಅದೆಲ್ಲ ಆರಾಮಾಗಿ ಸೇಲ್ ಆಗುತ್ತೆ. ಜಯ ಬರಲಿ, ಎಲ್ಲ ಸೇಲ್ ಮಾಡಿಕೊಡ್ತಾಳೆ. ಜಯಳಿಗೆ ಬೇಲಾಗಿಲ್ಲ ಅಲ್ವಾ? ಈ ವಾರದಲ್ಲಿ ಅವಳು ಹೊರಗಡೆ ಬರ್ತಾಳೆ. ನಾವು ಅವಾಗ ತಪ್ಪು ಮಾಡಿದ್ವಿ, ಬೈಕ್ ಕದಿ ಬರ್ದಿತ್ತು. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸಿಗಾಕೊಳ್ತೀವಿ ಅಂತ? ಬೈಕ್ ಕದ್ರೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ರೋಡಲ್ಲೇ ಹೋಗ್ಬೇಕು. ಮನೆ ಕದ್ರೆ ಹಂಗಲ್ಲ, ಹೆಂಗಾದ್ರೂ ಹೋಗ್ಬೋದು. ಆ ಮನೆಯಲ್ಲಿ ಯಾರಿಲ್ಲ ತಾನೆ? ನಾನು ಎಲ್ಲ ನೋಡ್ಕೊಂಬಂದಿದ್ದೀನಿ. ಮನೆಯಲ್ಲಿ ಯಾರೂ ಇಲ್ಲ. ಒಳಗೋಗಕ್ಕೆ ಒಳ್ಳೆ ಜಾಗ ಇದೆ. ಸಾಕು ಬಿಡು. ಮೊದಲೆಲ್ಲ ನೋಡ್ಕೊಳ್ಳೋಣ, ಬೇಕಾಗಿರೋ ಐಟಮ್ ಮಾತ್ರ ಎತ್ಕೊಂಡು ಹೋಗೋಣ. क्यों लेके आए रे? ये पुलिस का कमरी है। ए, किधर मिला? पुलिस चौकी से बाहर आ रहा था, हमारे 2 पट्टस इसको उठाया। क्या रे? दादा, ये बहुत बड़ा फोन चला है। दिखने में इतना छोटा है। दादा, ये रोज चौकी जाता है। दादा, ये हमारा ग्रुप का पूरा कवर देता है। कौन रे वो? हमारे बारे में जानना चाहता है। दादा, ये रामपुर थाने का इंस्पेक्टर है। कौन रे? क्या है रे उसका नाम? मेरे को मालूम नहीं है। चेहरा मालूम है? जा रहे स्केच वालों को लेके आ रहे। हाँ दादा।
ಕಣ್ಣು ಉಪ್ಪೇಗಿತ್ತು ಬಾಯಿ ಬಾಯಿ ಸ್ವಲ್ಪ ಸಣ್ಣಗ ದೊಡ್ಡಗ ಇಲ್ಲ ಕಣ್ಣುಗಳಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಹಂಗೆ ಸ್ವಲ್ಪ ಹೇಳ್ತಾ ಹೋಗಿ हे ठीक से बोल रहे ಸ್ವಲ್ಪ ದೊಡ್ಡ ದೊಡ್ಡ ಕ್ಯಾಪ್ ಹಾಕಿದ್ರಾ ಥರ ಕ್ಯಾಪ್ ಹಾಕಿ ಪೊಲೀಸಾ ಯಾವ ಥರ ಕ್ಯಾಪು ಒಂಥರ ರೌಂಡ್ ಕ್ಯಾಪ್. ನನಗೆ ಸ್ವಲ್ಪ ಸರಿಯಾಗಿ ನೆನಪಿಲ್ಲ. हे ठीक से बोल रहे हे झूठ बोल रहे दादा ये झूठ बोल रहा है नमक हराम, झूठ बोलेगा तो इधर ही काट डालूंगा। जल्दी जल्दी बना रे। ಹಲೋ, ನಾನು ಸುಧಾಕರ್ ಸರ್. ಹಾಂ ಹೇಳಿ ಸುಧಾಕರ್. ಹಲೋ ಸರ್, ನಮ್ಮ ಬಿಲ್ಡಿಂಗಲ್ಲಿ 7-8 ಜನ ಏನೋ ಮಾಡ್ತಾ ಇದ್ದಾರೆ ಸರ್. ಏನು ಮಾಡ್ತಾ ಇದ್ದಾರೆ? ಸರ್ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲರೂ ಸೇರಿ ಏನೋ ಮಾತಾಡ್ತಿದ್ದಾರೆ ಸರ್. ಹೌದಾ? ಒಳ್ಳೆ ರೌಡಿಗಳ ಥರ ಇದ್ದಾರೆ ಸರ್. ಎಲ್ಲಿ? ನಮ್ಮ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರೋ ಹೊಸ ಬಿಲ್ಡಿಂಗಲ್ಲಿ ಸರ್. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಆಯ್ತು ಸರ್. ए छोटू, चाय वालों को बुला। चाय लेके आओ।
ಒಳಗೆ ಎಷ್ಟು ಜನ ಇದ್ದಾರೆ? 1 2 3 ಸರಿಯಾಗಿ ಬಗಳು. इसको किधर देखा है क्या? नहीं देखा। तुम? नहीं देखा। तू देखा है क्या? नहीं देखा। तुम? नहीं देखा। तू भी नहीं देखा? नहीं देखा। ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಯಾರ್ದೋ ಚಿತ್ರ ಬಿಡಿಸ್ತಾ ಇದ್ದಾರೆ. ಇಲ್ಲಿಂದ ಸೈಲೆಂಟ್ ಆಗಿ ಹೋಗು. ನೀನು ಆ ಕಡೆ ಹೋಗ್ಬಿಟ್ಟು ಕವರ್ ಮಾಡು. ಆಯಿತು ಸರ್. ಭಾಗೋ ಹೋಗ. ಬಾರ ಹೊರಗೆ. ಸರ್, ಇನ್ಸ್ಪೆಕ್ಟರ್ ವಿಜಯ್ ಏನು ಮಾಡ್ತಾ ಇದ್ದೀರಾ? ಸರ್, ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿ ಬರ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ವಿಜಯ್, ನೀವು ಅರ್ಜೆಂಟಾಗಿ ಉಳ್ಳಾಳ ಸ್ಟೇಷನ್ನ ಚಾರ್ಜ್ ತಗೋಬೇಕು. ಹಾಂ ಸರ್. ನಿಮಗೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಕಳಿಸ್ಕೊಡ್ತೀನಿ. ಓಕೆ ಸರ್. ಹೋಮ್ ಮಿನಿಸ್ಟ್ರಿ ಕಡೆಯಿಂದ ನನಗೆ ಖುದ್ದಾಗಿ ಹ್ಯಾಂಡಲ್ ಮಾಡೋಕ್ಕೆ ಕರೆ ಬಂದಿದೆ. ಹಾಂ ಸರ್. ಇನ್ಸ್ಪೆಕ್ಟರ್ ವಿಜಯ್, ನಿಮ್ಮ ಮೇಲೆ ಭರೋಸೆ ಇಟ್ಕೊಂಡು ನಾನು ಚಾರ್ಜ್ ಕೊಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಲ್ಲ ನೋಡಿಕೊಂಡು ಪ್ಲಾನ್ ಮಾಡಿ ಸ್ಕೆಚ್ ಹಾಕಿದ್ದಾರೆ. ಸರ್, ಕೆಳಗೋಗಿ ನೋಡ್ಕೊಂಬರ್ತೀನಿ. ಸರಿ. ಜಯ, ಯಾವಾಗ ಬಂದೆ? 4 ದಿವಸ ಆಯಿತು. ಒಂದೊಳ್ಳೆ ಸ್ಕೆಚ್ ಹಾಕಿ ಫೋನ್ ಮಾಡು. ಇನ್ನು ನಾವು ಸಿಕ್ಕಾಕೊಳ್ಬಾರ್ದು. ನಾನು ಕೆಲಸ ಮಾಡ್ತಿರೋ ಮನೇಲಿ ತುಂಬ ಒಳ್ಳೆ ಐಟಮ್ಗಳಿವೆ. ನಾವೆಲ್ಲ ನಾಳೆ ಮಾಮೂಲಿ ಜಾಗದಲ್ಲಿ ಭೇಟಿಯಾಗೋಣ. ಹೇಗೂ ಜಯ ಹೊರಗೆ ಬಂದಲ್ಲ, ಸಾಕು ಬಿಡು. ಯಾರಕ್ಕ ಅವರು? ನಾವೆಲ್ಲ ಮೊದಲು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಒಂದೇ ಫ್ಯಾಕ್ಟ್ರಿಲಿ. ನೀನು ಇಲ್ಲದೆ ದುಡ್ಡೇ ಇಲ್ದಂಗೆ ಆಗೈತೆ. ಜಯ, ನಾವು ಬೈಕ್ ಕದಿಯೋದು ಬಿಟ್ಬಿಟ್ಟಿದ್ದೀವಿ. ಈಗ ನಾವು ಮನೆ ಕದೀತಾ ಇದ್ದೀವಿ.
ಅದರಲ್ಲೇ ದುಡ್ಡು ಸಂಪಾದಿಸ್ಬೇಕು. ಈ ವರ್ಷದೊಳಗೆ ನಮ್ಮದೇ ಆದಂಥ ಒಂದು ಬಂಗ್ಲೆ ಇರಬೇಕು. ಒಂದೊಳ್ಳೆ ಸ್ಕೆಚ್ ಹಾಕೋಣ, ಐಡಿಯಾ ಹೇಳು. ನಾವೆಲ್ಲರೂ ಒಳ್ಳೆ ದುಡ್ಡು ಮಾಡ್ಕೊಬೇಕು. ನಾನು ಕೆಲಸ ಮಾಡ್ತಿರೋ ಮನೇಲಿ ತುಂಬ ಒಳ್ಳೆ ಐಟಮ್ಗಳಿವೆ. ಒಳ್ಳೆ ಸಮಯ ನೋಡಿ ಎಲ್ಲ ರೆಡಿ ಮಾಡ್ತೀನಿ. ಮನೇಲಿ ಯಾರು ಇಲ್ಲ ದಿವಸ ಕರಿತೀನಿ. ಹಾಗೆ ಎಲ್ಲ ಐಟಮ್ನು ಮಾರೋಕ್ಕೆ ನಾನು ರೆಡಿ ಮಾಡ್ತೀನಿ. ಊರಿಗೆ ಹೋಗ್ತಿದ್ದೀರಾ? ಹಾ ಆಂಟಿ, ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಜಯ, ಸ್ವಲ್ಪ ಇಲ್ಲಿ ಬಾ. ಹಾ ಆಂಟಿ. ಹೇಳಿ ಆಂಟಿ. ಜಯ, 2 ದಿವಸ ನಾವು ಮನೇಲಿಲ್ಲ, ಮದುವೆಗೆ ಹೋಗ್ತಾ ಇದ್ದೀವಿ. ಆಯ್ತು ಆಂಟಿ, ನಾನು ಒಂದೆರಡು ದಿನ ರಜಾ ಮಾಡ್ಲಾ? ಆಯ್ತು. ಸರಿ ಆಂಟಿ. ಒಂದ್ಸಾರಿ ನಮ್ಮ ಮನೆಗೂ ಬನ್ನಿ. ಆಯ್ತು, ನಾವೆಲ್ಲ ನಿಮ್ಮ ಮನೆಗೆ ಬರ್ತೀವಿ. ಹಲೋ. ಹೇಳು ಜಯ. ಹಾ, ಕೇಳಿಸ್ತಾ ಇದೆಯಾ? ಹಾ, ಹೇಳು. ನಾಳೆ ನಮ್ಮ ಆಂಟಿ ಊರಿಗೆ ಹೋಗ್ತಿದ್ದಾರೆ. ಯಾರೂ ಇರಲ್ಲ ಇಲ್ಲಿ. ಕದಿಯಕ್ಕೆ ಬೇಕಾಗಿರುವ ಎಲ್ಲ ಐಟಮ್ ರೆಡಿ ಮಾಡಿಟ್ಕೊಳ್ಳಿ. ನಾಳೆ ಫುಲ್ ರೆಡಿ ಮಾಡಿಟ್ಟಿರ್ತೀನಿ, ಸರಿನಾ? ಆಯ್ತಾಯ್ತು. ಹಾ, ಹೇಳು ಜಯ. ಹಾ, ಕೇಳಿಸ್ತಿದ್ಯಾ? ಕೇಳಿಸ್ತೈತೆ. ಎಲ್ಲ ಚೆಕ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ದೀನಿ. 4 ಗಾಡ್ರೇಜ್ ಬೇಗ ಇಟ್ಟಿದ್ದೀನಿ. ಮನೇಲಿ ಚಿನ್ನದ ಒಡವೆ ಬೇಕಾದಷ್ಟಿದೆ. ನೀಟಾಗಿ ಖಾಲಿ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ಮಿಸ್ ಮಾಡಬೇಡಿ, ಎಲ್ಲ ರೆಡಿ ಇದೆ, ಸರಿನಾ? ಸರಿ, ಆಯ್ತಾಯ್ತು. ನನ್ನನ್ನು ಕೆಲಸದೋಳಂತ ತುಂಬ ಚೀಪಾಗಿ ನೋಡ್ತಾರೆ. ಮಾಡ್ತೀನಿ ಇವರಿಗೆ. ಇನ್ಮೇಲೆ ಇವರೇ ಕೆಲಸದವ್ರಾಗಂಗೆ ಮಾಡ್ತೀನಿ. ಮಾಡ್ತೀನಿ ಇವ್ರಿಗೆ. ಜಯ ಹೇಳಿದ್ದು ಇದೇ ಮನೆ ಅಲ್ವಾ? ಹಾಂ, ಹೌದೌದು, ಇದೇ ಮನೆ. ನೋಡಲ್ಲಿ ಅದೇ ಕಾರು. ಭಾರಿ ದೊಡ್ಡ ಮನೆ, ಬೇಜಾನ್ ಚಿನ್ನ ಎಲ್ಲ ಇರ್ಬೋದು. CC ಕ್ಯಾಮ್ರಾ ಇರ್ಬೋದು, ನೋಡ್ಕೊಂಡು ಹೋಗೋಣ. ಸರಿ ಸರಿ.
ಜಯ ಕಾಲ್ ಮಾಡು, ಮನೆಯೊಳಗೆ ಬಂದ್ವಿ. ಇನ್ನೇನು ಮಾಡ್ಬೇಕು ಹೇಳು? ಸರಿ. ಹಲೋ ಜಯ, ನಾವು ಈಗ ಮನೆಗೆ ಬಂದಾಯಿತು. ಹಾಲಲ್ಲಿ ಕೂತಿದ್ದೀವಿ. ಏನು ಮಾಡಬೇಕು? ಆಯಿತು ಆಯ್ತಾಯ್ತು. ಜಯ ಏನಂದ್ಲು? ನಿಮ್ಗೆ ಇಷ್ಟ ಬಂದಾಗ ಎತ್ಕೊಳ್ಳಿ ಅಂತ ಹೇಳಿದ್ಲು. ಲೈಟ್ ಹಾಕು. ಒಂದು ಬಿಡದೆ ತುಂಬಿಸಿದ್ರಾ? ನಾನೆಲ್ಲ ತುಂಬಿಸಿದ್ದೀನಿ. ನಾನು ಒಂದೂ ಬಿಡಲಿಲ್ಲ, ಎಲ್ಲ. ಹಾಂ, ಎತ್ಕೊಂಡು ಹೋಗೋಣ. ಫಸ್ಟ್ ಟೈಮು ಕದ್ದು ಇಷ್ಟು ಸುಸ್ತಾಗಿರೋದು. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಇಷ್ಟು ಐಟಮ್ ಸಿಕ್ಕಿರೋದು. ನನಗೂ ಇಷ್ಟ ಆಯಿತು. ಒಂದು ಡೈಮಂಡ್ ರಿಂಗ್, ಆ ಸರ. ಏನೋ ನಿನ್ನ ಹುಡುಗಿ ನೆನಪಾಗ್ಬಿಟ್ಲೇನೋ? ಒಂದು ಡೈಮಂಡ್ ನೆಕ್ಲೆಸ್ಸು ನನ್ನ ಹತ್ರನೂ ಇದೆ. ಡೈಮಂಡಾ? ನನ್ನ ಹತ್ರ ಪ್ಲ್ಯಾಟಿನಮ್ ಸಾರಾನೇ ಇದೆ. ಜೇಳಿಗೆ ಕಾಲ್ ಮಾಡಿ ಎಲ್ಲಿ ಸಿಗಬೇಕು ಅಂತ ಕೇಳು. ಇವತ್ತೇ ಡೀಲ್ ಮುಗಿಸ್ಬಿಡೋಣ. ಜಯ, ಬ್ಯಾಗೆಲ್ಲ ತುಂಬ ಹೋಗ್ಬಿಟ್ಟಿದೆ, ವೆಯ್ಟ್ ಇದೆ. ಲೊಕೇಶನ್ ಶೇರ್ ಮಾಡು, ಬರ್ತೀವಿ. ಹಾಂ, ಓಕೆ.
ಇನ್ನೇನು ಮಾಡ್ಬೇಕು ಹೇಳು. ಎಲ್ಲ ಎತ್ಕೊಂಡು ಬಂದ್ರಾ? ನೀನು ಹೇಳಿದ್ದೆಲ್ಲ ಎತ್ಕೊಂಬಂದಿದ್ದೀವಿ. ಸರಿ, ಬ್ಯಾಗ್ ಎಲ್ಲ ಬಚ್ಚಿಡ್ತೀನಿ. ನಾಳೆ ಡೀಲ್ ಮಾಡೋಣ. ಯಾರು ಕಣ್ಣಿಗೂ ಬೀಳ್ಬೇಡಿ. ಹೋಗಿ. ಹೊಸ ಐಟಮ್. ಹೌದು ಮೇಡಮ್, ಹೊಸ ಐಟಮ್. ದುಡ್ಡೇನಾದರೂ ಕೊಟ್ರಾ ಮೇಡಮ್? ಸರಿ ಮೇಡಮ್, ಆ ಬ್ಯಾಗ್ ಬಾಸ್ ಕೊಟ್ಬಿಡಿ. ಓಕೆ ಸರ್, ನಮ್ಮ ಮನೆಯಲ್ಲಿ ಕಳ್ತನ ಆಗಿದೆ. ಎಲ್ಲಿ ನಿಮ್ಮ ಮನೆ? ಸರ್, ಉಳ್ಳಾಳ್ ಪಕ್ಕ. ನಿಮ್ಮ ಮನೆ ಒಳಗೆ ಹೊರಗೆ ಯಾವ ವಸ್ತುಗಳನ್ನ ಮುಟ್ಟಕ್ಕೆ ಹೋಗಬೇಡಿ. ನಾವು ಬಂದು ನೋಡಿ ಹೇಳ್ತೀವಿ. ಆಯ್ತು ಸರ್. ವಿಶಾಲ ಮೈದಾನ, ಯಾರೂ ಇಲ್ಲ. ಇಲ್ಲಿಂದನೇ ಒಳಗೋಗಿರ್ಬೇಕು ಅನಿಸುತ್ತೆ. ಇಲ್ಲೇನಾದ್ರು ಕ್ಲೂ ಸಿಗತ್ತಾ ನೋಡಿ. ಈ ರಾಡನ್ನು ಸರಿಯಾಗಿ ಚೆಕ್ ಮಾಡಿ. ಆಯ್ತು ಸರ್. ಇಲ್ಲಿನೂ ಸ್ವಲ್ಪ ಚೆಕ್ ಮಾಡಿ. ಓಕೆ ಸರ್. ನೋಡಿ ಸರ್, ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಬೇರೆ ಎಲ್ಲಿ ಕಳ್ತನ ಆಗಿದೆ ತೋರಿಸ್ತೀರಾ? ಇಲ್ಲಿ ಬನ್ನಿ. ನೋಡಿ ಸರ್, ಇಲ್ಲಿ ಇದ್ದದ್ದೆಲ್ಲ ಕದ್ಕೊಂಡು ಹೋಗಿದ್ದಾರೆ. ಸರ್, ಈ ರೂಮಲ್ಲೂ ಕದ್ದಿದ್ದಾರೆ ಸರ್. ನೋಡಿ, ಇಲ್ಲಿಂದನೂ ಕದ್ಕೊಂಡು ಹೋಗಿದ್ದಾರೆ. ಪ್ರೊಫೆಷನ್ ಕಳ್ಳರ ಥರ ಕಾಣ್ತಾ ಇಲ್ಲ. ಯಾರೋ ಕಾಂಜಿ ಪಿಂಜಿ ಇರಬೇಕು. ಸಿಕ್ಕ ಐಟಮ್ ಎಲ್ಲ ತೊಗೊಂಡೋದಂಗೆ ಅವರೇ. ಈ ನನ್ನ ಮಕ್ಕಳು ಯಾವ ಕ್ಲೂನು ಬಿಟ್ಟಂಗೆ ಕಾಣ್ತಾ ಇಲ್ವಲ್ಲ. ಪೊಲೀಸರಿಗೆ ಡೌಟ್ ಇದೆಯಾ? ಇಲ್ಲ. ಬಿಡು, ಪೊಲೀಸವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ಪೊಲೀಸವ್ರಿಗೆ ಗೊತ್ತಾಗಲ್ಲ ಬಿಡು, ನೀನೇನು ಟೆನ್ಷನ್ ತಗೊಂಬೇಡ, ನಾವೆಲ್ಲ ಇದ್ದೀವಿ. ತುಂಬ ದಿವಸ ಆಯಿತು, ಇನ್ನೊಂದು ಸ್ಕೆಚ್ ಹಾಕೋಣ. ಹೌದೌದು, ಇನ್ನೊಂದು ಸ್ಕೆಚ್ ಹಾಕಲೇಬೇಕು. ಈ ಸರಿ ಯಾರಿಗೂ ಗೊತ್ತಾಗಬಾರ್ದು, ಆ ಥರ ಪ್ಲ್ಯಾನ್ ಮಾಡೋಣ. ಬಂದಿರೋ ಐಟಮ್ಗಳನ್ನೆಲ್ಲ ಬೇರೆ ಬೇರೆ ಕಡೆ ಮಾರೋಣ. ಸರಿ, ಹಂಗೆ ಮಾಡೋಣ. ಯಾವ ಏರಿಯಾ? ಏನು ಗಲಾಟೆ ಆಗ್ತಾ ಇದೆಯಾ?
ಎಷ್ಟು ಜನ ಇದ್ದಾರೆ? ಅಡ್ರೆಸ್ ಹೇಳಿ. ಹಾಂ, ಲಾಲ್ಬಾಗ್, ಸೆಕೆಂಡ್ ಕ್ರಾಸ್. ಹಾಂ, ಓಕೆ 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 ಹಾಂ, ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಸರಿ, ಓಕೆ. ಸರ್, ನನ್ನ ಮಗಳು ಚೈತ್ರ ಅಂತ ನಿನ್ನೆಯಿಂದ ಮನೆಗೆ ಬರಲಿಲ್ಲ. ಎಲ್ಲಿ ನಿಮ್ಮ ಮನೆ? ಇಲ್ಲೇ ಲಾಲ್ಬಾಗ್ ಹತ್ರ. ನಿಮ್ಮ ಮಗಳು ಎಷ್ಟು ಗಂಟೆಗೆ ಮನೆ ಬಿಟ್ಲು? ನಿನ್ನೆ ಸ್ಕೂಲ್ಗೆ ರಜೆ ಇತ್ತು, ಆಂಟಿ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಆಮೇಲೆ ಏನಾಯಿತು? ಸಾಯಂಕಾಲದವರೆಗೂ ನೋಡಿದ್ವಿ, ಎಲ್ಲರ ಮನೆಯಲ್ಲೂ ವಿಚಾರಿಸಿದ್ವಿ, ಯಾರ ಮನೆಗೂ ಹೋಗಿಲ್ಲ. ಯಾವ ಥರ ಬಟ್ಟೆ ಹಾಕೊಂಡು ಹೋದ್ಲು? ಜೀನ್ಸ್ ಪ್ಯಾಂಟ್ ಮತ್ತು ಗ್ರೀನ್ ಶರ್ಟ್ ಹಾಕಿದ್ಲು. ನಾವು ವಿಚಾರಿಸ್ತೇವೆ. ನಿಮ್ಮ ಫೋನ್ ನಂಬರ್ ಕೊಡಿ. 992342. ವಿಚಾರಣೆ ನಡೆಸಿ ಮಾಹಿತಿ ಕೊಡ್ತೇವೆ. ನಮಗಿರೋದು ಒಬ್ಬಳೇ ಮಗಳು ಸರ್, ಆದಷ್ಟು ಬೇಗ ಹುಡುಕ್ಸಿ. ನಿಮ್ಗೇನಾದ್ರು ಮಾಹಿತಿ ಸಿಕ್ಕಿದ್ರೆ ನಮಗೆ ಕರೆ ಮಾಡಿ. ಆಯ್ತು ಸರ್. ನಾವು ಹುಡುಕ್ತೇವೆ, ನೀವು ಚಿಂತೆ ಮಾಡಬೇಡಿ. ಎಷ್ಟೊತ್ತೆ? ಬೇಗ ಬಾ, ಲೇಟ್ ಆಯ್ತು. ಬಂದೆ ಅಮ್ಮ. ಹಲೋ, ಈಗ ಬರ್ತೇವೆ ನಾವು, 1/2 ಅವರ್. ಓಕೆ, ಕಿಟಕಿ ಹಾಕ್ತೀನಮ್ಮ. ನಮಗೆ ಸಿಕ್ಕಿರೋ ಬೆರಳಚ್ಚ ರಿಪೋರ್ಟ್ ಎಲ್ಲ ನನಗೆ ಪರ್ಸ್ನಲಾಗಿ ಕಳ್ಸಕ್ಕೆ ಹೇಳಿ. ಸರ್, ಇವನೇ ಸ್ಕೆಚ್ ಆರ್ಟಿಸ್ಟ್. ನಮಸ್ಕಾರ ಸರ್. ಕೂತ್ಕೋ. ಎಷ್ಟು ವರ್ಷದಿಂದ ಸ್ಕೆಚ್ ಬಿಡಿಸ್ತಾ ಇದೆಯಾ? ಒಂದು 10 ವರ್ಷ ಆಗಿರ್ಬೋದು ಸರ್. ಈ ಸ್ಕೆಚ್ ಬಿಡಿಸಿದ್ದು ನೀನೇನಾ? ಹೌದು ಸರ್, ನಾನು ಬಿಡಿಸಿದೆ. ಈ ಸ್ಕೆಚ್ ಬಿಡ್ಸಕ್ಕೆ ನಿನ್ಗೆ ಯಾರು ಹೇಳಿದ್ದು? ಯಾರು ಅಂತ ಗೊತ್ತಿಲ್ಲ, ಇಬ್ಬರು ನನ್ನ ಎತ್ತಾಕೊ ಬಂದರು, ಒಂದು ಹಳೆ ಬಿಲ್ಡಿಂಗ್ ಕರ್ಕೊಬಂದರು, ಸ್ಕೆಚ್ ಬಿಡ್ಸಕ್ಕೆ ಹೇಳಿದ್ರು, ಬಿಡಿಸ್ಕೊಟ್ಟೆ. ಇವರು ಯಾರು ಅಂತ ಗೊತ್ತಾ? ಯಾರು ಅಂತ ಗೊತ್ತಿಲ್ಲ, ಇದನ್ನು ನೋಡಿದಾಗ ಸೇಮ್ ನಿಮ್ಮ ಥರನೇ ಅನ್ನಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ? ನಮ್ಮ ಮನೆ ಇಲ್ಲೇ ಸರ್, ಲಾಲ್ಬಾಗ್ ಪಕ್ಕ. ಊರು ಬಿಟ್ಟೆಲ್ಲೂ ಹೋಗಬಾರ್ದು. ಆಯ್ತು ಸರ್. ಸರಿ, ನೀವು ಹೋಗು. ಸರ್, ನಾವು ಅವತ್ತು ಎನ್ಕೌಂಟ್ರ್ ಮಾಡಿದ್ವಲ್ಲ, ಅದೇ ದಿನನಾ ಸರ್? ನನಗೆ ಅವ್ರ ಸ್ಕೆಚ್ ಹಾಕಿದ್ದು. ಹೈಯರ್ ಇನ್ಫಾರ್ಮೇಷನಿಂದ ನಾವೇ ಅವ್ರನ್ನ ಎನ್ಕೌಂಟ್ರ್ ಮಾಡಿದ್ವಿ. ಆದರೆ ಇನ್ನೂ ಒಬ್ಬ ವ್ಯಕ್ತಿ ಬಾಕಿ ಇದ್ದಾನೆ. ಯಾರು ಸರ್ ಆ ವ್ಯಕ್ತಿ? ಯಾರಂತ ಸ್ವಲ್ಪ ದಿನದಲ್ಲೇ ಗೊತ್ತಾಗತ್ತೆ. ಆ ಕೇಸಿಗೆ ಸಂಬಂಧಪಟ್ಟ ಎಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ. ಓಕೆ ಸರ್.
ಸೆಕೆ ಆಯ್ತಿದೆಯಲ್ಲ, ಫ್ಯಾನ್ ಹಾಕೋ. ಹಾಂ, 500 ರೂಪಾಯಿ ಬರುತ್ತೆ. ಖಾಲಿ ಬ್ಯಾಗ್. ಎಲ್ಲರೂ ತುಂಬಿಸೋಣ. ಎಲ್ಲ ಇದೆಯಾ? ಎಲ್ಲ ಇದೆ, ಹೋಗೋಣ. ಬ್ಯಾಗ್ ಎತ್ಕೊಡೋ, ಹೋಗೋಣ. ನನಗೊಂದು ಕ್ಯಾಬ್ ಕೊಡೋ. ಬನ್ನಿ ಬನ್ನಿ ಹೋಗೋಣ. ನಿನ್ನ ಮನೆ ಇಲ್ಲೇನಾ? ಹೌದು ಸರ್, ಇಲ್ಲೇ ಪಕ್ಕದಲ್ಲೇ. ನಿನ್ನ ಹತ್ರ ಸ್ವಲ್ಪ ಮಾತಾಡೋಕ್ಕಿದೆ. ಹಾಂ, ಆಯ್ತು ಸರ್. ಆ ಬಿಲ್ಡಿಂಗಲ್ಲಿ ಎಷ್ಟು ಜನ ಇದ್ದರು? ಸರ್, ಅಲ್ಲಿ ಸುಮಾರು 10 ಜನ ಇದ್ದರು ಸರ್. ಮೊದಲೇ ಪರಿಚಯ ಇದ್ದವರಿದ್ರ ಅಲ್ಲಿ? ನಾನು ಯಾರನ್ನು ಮೊದಲು ನೋಡಿಲ್ಲ ಸರ್. ಇದೇ ಮನೆ ಸರ್. ಈ ಕಳ್ಳರು ಬೀಗ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್ಸು ಅನ್ಸುತ್ತೆ. ಆ ಮನೆಯಲ್ಲಿ ಗಾದ್ರೇಜ್ ಬೀರು ಓಪನ್ ಆದಂಗೆ ಇಲ್ಲೂ ಕಾಣ್ತಾ ಇದೆಯಲ್ಲ. ಇಲ್ಲೂ ಸಿಕ್ಕ ಐಟಮ್ ಎಲ್ಲ ತೊಗೊಂಡೋಗಿದಾರಲ್ಲ. ಅದೇ ಕಳ್ಳರ ಗ್ಯಾಂಗ್ ಇರ್ಬೋದಾ? ಸ್ವಲ್ಪ ಮನೆಯವ್ರನ್ನ ಕರಿ. ಆಯ್ತು ಸರ್.
ಆ ಮನೆ ಕಳ್ತನಕ್ಕೂ ಈ ಮನೆ ಕಳ್ತನಕ್ಕೂ ಏನೋ ಲಿಂಕ್ ಇದೆಯಲ್ಲ. ಏನೇನು ಕಳ್ತನ ಆಗಿದೆ ಅಂತ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಓಕೆ ಸರ್. ಆಂಟಿ ಆಂಟಿ ಏನಾಯ್ತು ಆಂಟಿ? ನೋಡು ಮನೆ ನೋಡು, ಎಲ್ಲ ಕತ್ಕೊಂಡು ಹೋಗಿದ್ದಾರೆ. ಯಾರಂಟಿ? ಯಾರಂತ ಗೊತ್ತಿಲ್ಲ. ಬಾ ಮನೆ ನೋಡು, ಎಲ್ಲ ಕತ್ಕೊಂಡು ಹೋಗಿದ್ದಾರೆ. ಛೇ, ಎಲ್ಲ ಕತ್ಕೊಂಡು ಹೋಗಿದ್ದಾರೆ. ದೇವ್ರೇ ಕಾಪಾಡಬೇಕು. ಸರ್ ಎನ್ಕ್ವೈರಿ ಮಾಡಿದ್ದೀನಿ. ಆ ಏರಿಯಾದಲ್ಲಿ ಪುಂಡು ಹುಡುಗರ ಸವಾಸ ಜಾಸ್ತಿ ಆಗಿದೆ. ಅವಾಗವಾಗ ಸಣ್ಣ ಪುಟ್ಟ ಗಲಾಟೆ ನಡೀತಾ ಇರುತ್ತೆ ಸರ್. ನನಗೆ ಈ ಸ್ಟೇಷನ್ಗೆ ಸಂಬಂಧಪಟ್ಟ ಎಲ್ಲ ಕೇಸುಗಳ ಮಾಹಿತಿ ಬೇಕು. ಸರಿ ಸರ್. ಹೇ ಬ್ರೋ, ಮೊನ್ನೆ ಕದ್ದಿರೋ ಐಟಮ್ ಎಲ್ಲ ಸೇಲ್ ಆಗಿದೆಯಾ? ಫೋನ್ ಮಾಡಿ ಕೇಳು. ಸೇಲ್ ಆಗಿದ್ರೆ ಜಯ ಫೋನ್ ಮಾಡ್ತಾಳೆ, ಇನ್ನೂ ಆಗಿಲ್ಲ ಅನಿಸುತ್ತೆ. ಏಯ್ ಒಳ್ಳೊಳ್ಳೆ ಸೈಟ್ ಇದೆ ನೋಡ್ರು. ಇಲ್ಲೊಂದು ಮನೆ ತೊಗೊಳಕ್ಕೆ ಕನ್ಸು ನಂದು. ಮುಂದಕ್ಕೆ ಸೂಪರ್ ಆಗತ್ತೆ. ಇದೆಷ್ಟಿರ್ಬೋದು ಸೈಟಿಗೆ? ಒಂದೊಂದು ಸೈಟಿಗೆ 30 ಲಕ್ಷ ಇರ್ಬೋದು. ಸೈಟ್ ಸೂಪರ್ ಆಗಿದೆ. ಇಲ್ಲಿ 3 ಒಂದೊಂದು ಸೈಟ್ ತೊಗೊಳೋಣ. ಇಲ್ಲಿ ನಾವು 3 ಸೈಟ್ ತೊಗೊಬೇಕು ಅಂದರೆ ಒಂದು ದೊಡ್ಡ ಸ್ಕೆಚ್ಚೇ ಹಾಕಬೇಕು. ಯಾವ ಥರ ಸ್ಕೆಚ್ ಬೇಕು ಹೇಳೋ, ನಾನು ಮಾಡಿಕೊಡ್ತೀನಿ. ನೀನು ಯೋಚಿಸ್ದಂಗೆ 50,000ದಲ್ಲ, 50 ಲಕ್ಷದ್ದು. 50 ಲಕ್ಷನಾ? ಅಷ್ಟು ಕದಿಬೇಕಂದ್ರೆ ಒಂದು ಟೆಂಪೋನೇ ಬೇಕು. ನೀನು 50 ಲಕ್ಷ ಸ್ಕೆಚ್ ಹಾಕು, ಟೆಂಪೋನೋ ಕಾರೋ ನಾವು ನೋಡ್ಕೊತೀವಿ. ಹಾಗಾದರೆ ನಂದೊಂದು ಕಾರ್ನರ್ ಸೀಟ್ ಇರುತ್ತೆ ಅಲ್ವಾ? ಯಾವುದಕ್ಕೋ ನಾಳೆ ರೆಡಿಯಾಗಿ ಒಂದು ದೊಡ್ಡ ಡೀಲ್ ಮಾಡೋಣ. ಸರಿ ಹೋಗೋಣ. ಹಲೋ, ಹೇಳಿ ವರುಣ್. ವಿಜಯ್ ಸರ್, ನೀವು ಹೇಳಿದ ಥರ 3 ಜನ ಇಲ್ಲೇ ಸುತ್ತಾಡ್ತಾವೆ. ಹೆಂಗಿದಾರೆ ನೋಡೋಕ್ಕೆ? ಯಾವ್ದಾರ ವೆಹಿಕಲ್ ಇದೆಯಾ? ಕೈಯಲ್ಲೇನಾದರೂ ಇದೆಯಾ? ಬರೀ ಕೈಯಲ್ಲಿದ್ದಾರೆ, ವೆಹಿಕಲ್ ಏನಿಲ್ಲ. ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಏನೋ ಜಾಗ ನೋಡ್ತಾವ್ರೆ. ಸರಿ, ವಾಚ್ ಮಾಡ್ತಾ ಇರು, ನಾನು ಬರ್ತೀನಿ. ಮೇಡಮ್ ಇಲ್ಲಿ ನೋಡಿ. ಬಾಸ್ ಯಾವಾಗ ಸಿಗ್ತಾರೆ ಮೇಡಮ್? ಅವರು ಔಟ್ ಆಫ್ ಕಂಟ್ರಿ ಇದ್ದಾರೆ. 1 ವೀಕ್ ಬಿಟ್ಟು ಸಿಗ್ತಾರೆ. ಓಕೆ ಮಾ, ಥ್ಯಾಂಕ್ ಯು. ಇಲ್ಲಿ ಬಂದು ಏನು ಮಾಡ್ತಿದ್ರು? ಇಲ್ಲೇ ಸೈಟ್ ಹತ್ರ ಸುತ್ತಾಡ್ತಾ ಇದ್ದಾರೆ ಅಂತ ಮೆಸೇಜ್ ಬಂದಿದೆ. ನಡಿ ಕೆಳಗಡೆ ಹೋಗಿ ವಿಚಾರಿಸೋಣ. ಸರಿ ಸರ್. ಸರ್ ಅವರು ಇಲ್ಲಿ ಯಾಕೆ ಬಂದಿರ್ಬೋದು? ನನಗನ್ಸುತ್ತೆ ಇಲ್ಲೇ ಸುತ್ತಮುತ್ತ ಯಾವುದಾದ್ರೂ ಮನೆಗೆ ಕನ್ನ ಹಾಕಿರಬೇಕು ಅಂತ. ಸರ್ ಅವರು ಅಷ್ಟು ದೊಡ್ಡ ಕಳ್ರ? ಅವ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಆದರೆ ಇಲ್ಲಿ ಸುತ್ತಮುತ್ತ ಮನೆಗಳು ಕಳ್ತನ ಆಗ್ತಾ ಇದೆ. ದಿನೇ ದಿನೇ ಕಳ್ತನ ಹೆಚ್ಚಾಗ್ತಾ ಇದೆ. ಅವ್ರನ್ನ ಹಿಡಿಯೋಕ್ಕೆ ನಮ್ಮೆಲ್ಲ ತಂಡ ಪ್ರಯತ್ನ ಪಡ್ತಾ ಇದೆ. ಸರ್ ಯಾರು ಅಂತ ಮಾಹಿತಿ ಇದೆಯಾ? ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬಿಟ್ಟರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಏನೂ ಗೊತ್ತಿಲ್ಲ. ಸರ್ ಮತ್ತೆ ಅವ್ರನ್ನ ಹಿಡಿಯೋದು ಹೇಗೆ? ಹೇಗಾದರೂ ಮಾಡಿ ನಾವೇ ಅವ್ರನ್ನ ಹಿಡಿಬೇಕು. ಸರ್ ಅವ್ರನ್ನ ಹೇಗಾದರೂ ಮಾಡಿ ಹಿಡಿಲೇಬೇಕು, ಬಿಡಬಾರ್ದು. ಎಂಥ ಕಳ್ಳನೇ ಆಗಲಿ ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕೆಳಗೋಗಿ ಸೈಟ್ನ ಎಲ್ಲ CC ಕ್ಯಾಮ್ರಾಗಳನ್ನ ಚೆಕ್ ಮಾಡಿ. ಆಯಿತು ಸರ್. ಏನಾರ ಮಾಡಿ ಈ ಕಳ್ಳರಿಗೊಂದು ಬಲೆ ಬೀಸಲೇಬೇಕು. ಹಿಡಿಯೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಯಾರ ಇಮೇಜು ಸಿಗ್ತಾನೆ ಇಲ್ವಲ್ಲ. ಯಾರಿರ್ಬೋದು?
ಹಲೋ ಜಯ, ಇನ್ಸ್ಪೆಕ್ಟರ್ ವಿಜಯ್ ಇಲ್ಲೇ ಸುತ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ನಿನ್ನ ನೋಡಿದ್ರಾ? ಇಲ್ಲ ಇಲ್ಲ, ಅವರಿಗೆ ನಾನು ಗುರ್ತು ಸಿಕ್ಕಿಲ್ಲ. ನೀನು ಅವ್ರ ಕಣ್ಣಿಗೆ ಬೀಳ್ಬೇಡ. ಹಾಂ ಸರಿ ಸರಿ ಸರಿ. ಯಾರಿವರು ಈ ಏರಿಯಾದಲ್ಲಿ ಹೊಸೊಬ್ಬರು? ಹುಡುಗಿಯರನ್ನು ಇಟ್ಕೊಂಡು ಸುತ್ತಾ ಇದ್ದಾರೆ. ಇಲ್ಲಿ ನೋಡು, ಎಷ್ಟು ಹೈಟ್ ಇದೆ ಮರ. ಏಯ್ ಕೆಳಗಡೆ ನೋಡ್ರು, ಇಲ್ಲ ಅಂದ್ರೆ ಬಿದ್ದೋಗ್ತೀವಿ ನಾವು. ನೀವೇ ಯಾರೋ ಆಟ ಆಡ್ತಿದ್ದೀರಾ? ನನ್ನ ಫೋನ್ ಅಲ್ಲ, ಇಲ್ಲೇ ಯಾರ್ದೋ ರಿಂಗ್ ಆಗ್ತಾ ಇದೆ. ಯಾರೋ ನಮ್ಮನ್ನ ಫಾಲೋ ಮಾಡ್ತಾ ಇರ್ಬೇಕು. ಇಲ್ಲಿ ಯಾರು ಕಾಣ್ತಾ ಇಲ್ಲ ನೋಡು, ಮತ್ತೆ ರಿಂಗ್ ಆಗ್ತಿದೆ. ಇಲ್ಲೇ ಎಲ್ಲೋ ರಿಂಗ್ ಆಗ್ತಾ ಇದೆ. ಹೌದು, ಫೋನ್ ರಿಂಗ್ ಆಗ್ತಾ ಇದೆ. ಇಲ್ಲಿ ಯಾರೋ ಇದ್ದಾರೆ. ಸ್ವಲ್ಪ ಹುಡ್ಕೋಣ. ಶಬ್ದ ಮಾತ್ರ ಬರ್ತಾ ಇದೆ, ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಹೇ, ಯಾರು ನಮ್ಮನ್ನ ಫಾಲೋ ಮಾಡ್ತಿದಾರ ಅಂತ. ಇಲ್ಲೇ ಎಲ್ಲೋ ರಿಂಗ್ ಆಗ್ತಾ ಇದೆ. ಅಲ್ಲೇ ಎಲ್ಲೋ ರಿಂಗ್ ಆಗ್ತಾ ಇದೆ. ಸೈಲೆಂಟ್ ಆಗಿರಿ. ಫೋನ್ ರಿಂಗ್ ಆಗತ್ತೆ, ಕಟ್ ಆಗತ್ತೆ. ಹೇ, ಮತ್ತೆ ರಿಂಗ್ ಸೌಂಡ್ ಕೇಳಿಸ್ತಾ ಇದೆ. ಆ ಕಡೆ ಎಲ್ಲೋ ಕೇಳಿಸ್ದಂಗೆ ಆಗ್ತಾ ಇದೆ. ಬೇಡ, ನಾವು ಹಿಂದೆ ಹೋಗೋಣ. ಹೇ, ಇಲ್ಲಿ ಯಾರೋ ಇದ್ದಾರೆ, ಮುಂದೆ ಹೋಗೋಣ. ಯಾರು ಮಾತಾಡಬೇಡಿ, ಸೈಲೆಂಟಾಗಿ ಮುಂದೆ ಹೋಗೋಣ. ಆ ಕಡೆನೇ ಕೇಳಿಸ್ತಾ ಇದೆ. ಆ ಕಡೆನೇ ರಿಂಗ್ ಶಬ್ದ ಕೇಳಿಸ್ತಾ ಇದೆ. ನೋಡು, ರಿಂಗ್ ಸ್ಟಾಪ್ ಆಯಿತು. ಮತ್ತೆ ರಿಂಗ್ ಸೌಂಡ್ ಕೇಳಿಸ್ತಾ ಇದೆ. ಹೌದು ಹೌದು ಹೌದು. ಹೇ, ಬನ್ನಿ ಬನ್ನಿ ಬನ್ನಿ. ಯಾರಿದ್ದಾರೆ? ಇಲ್ಲಿ ಯಾರೋ ಇದ್ದಾರೆ, ನೋಡ್ಲೇಬೇಕು, ಬಾ. ಹೇ, ಮುಂದೆ ಎಲ್ಲೋ ಕೇಳಿಸ್ತಾ ಇದೆ, ಬನ್ನಿ ನೋಡೋಣ. ಇಲ್ಲ ಇಲ್ಲ ಇಲ್ಲ, ಯಾರೋ ಇದ್ದಾರೆ, ಯಾರೋ ಇದ್ದಾರೆ. ಮತ್ತೆ ಮುಂದೆ ಕೇಳಿಸ್ತಾ ಇದೆ. ಬನ್ನಿ ಬನ್ನಿ ಬನ್ನಿ.
ಹೇ ಒಂದ್ಸತಿ ಈ ಸೈಡಿಂದ ಕೇಳಿಸುತ್ತೆ, ಒಂದ್ಸತಿ ಆ ಸೈಡಿಂದ ಕೇಳಿಸುತ್ತೆ. ನೋಡಿ ಅಲ್ಲೆಲ್ಲೋ ಕೇಳ್ತಾ ಇದೆ. ಫೋನ್ ರಿಂಗ್ ಮಾಡಿ ಇಲ್ಲಿ ಯಾರೋ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಇಷ್ಟು ದೂರ ಮುಂದೆ ಬಂದಾಯ್ತು, ರಿಂಗ್ ಸೌಂಡ್ ಕೇಳಿಸ್ತಾ ಇದೆ, ಆದರೆ ಯಾರು ಕಾಣಿಸ್ತಾನೆ ಇಲ್ಲ. ನೋಡೋಣ, ಇಲ್ಲೇ ಎಲ್ಲೋ ಇರಬೇಕು, ನೋಡಲೇಬೇಕು. ಏ ಬೇಡ ಕಣೆ, ತುಂಬ ಭಯ ಆಗ್ತಿದೆ. ಯಾರು ಆಟ ಆಡಿಸ್ತಾ ಇದ್ದೀರಿ? ಫೋನ್ ಎಲ್ಲಿದೆ ಅಂತ ನಾನು ನೋಡಲೇಬೇಕು. ಏ ಬೇಡ ಕಣ. ರಿಂಗ್ ಕೇಳಿಸ್ತಾ ಇದೆ, ನಾನು ನೋಡಲೇಬೇಕು. ಬನ್ನಿ ಬನ್ನಿ ನೋಡೋಣ. ನೋಡು, ಮುಂದೆ ಎಲ್ಲೋ ಕೇಳಿಸ್ತಾ ಇದೆ. ಹೇ ನೋಡ್ಕೊಂಡು ಬಾರೋ, ಬಾಬಾ. ಹಾ ಕೇಳಿಸ್ತಿದೆ. ಅಲ್ಲೇ ಮುಂದೆ ಕೇಳಿಸ್ತಾ ಇದೆ. ಏ ಬೇಡು. ಹೇ ಮೊಬೈಲ್ ನಿಲ್ಲೋ. ಏ ಬಿಡು, ಏ ಬಿಡು, ಏ ಬಿಡು. ಯಾರ್ದು ಮೊಬೈಲು? ಬಿಡು. ನಿಲ್ಲು, ಫೋನ್ ರಿಂಗ್ ಹೊಡಿತಿದೆ ಇಷ್ಟೊತ್ತು, ಯಾರ್ದು ಅಂತ ನೋಡೋಣ. ಹೇ ಫೋನ್ ಸ್ವಿಚ್ ಆಫ್ ಆಯಿತು. ಏನು ಮುಟ್ಬೇಡ ಅಂತ ಹೇಳಿದ್ದೀನಿ. ಶೇ, ಸ್ವಲ್ಪ ಬೇಗ ಬರಬೇಕಾಗಿತ್ತು, ಆವಾಗ ಗೊತ್ತಾಗ್ತಾ ಇತ್ತು ಫೋನ್ ಯಾರ್ದು ಅಂತ. ಏ ಕೊಡಿಲಿ, ಯಾರ್ದು ಅಂತ ನೋಡೋಣ. ಏ ಇಲ್ಲಿ ಕೊಡು. ಅದೇ ಸ್ವಿಚ್ ಆಫ್ ಆಗಿದೆಯಲ್ವಾ, ನೋಡೇನು ಪ್ರಯೋಜನ? ಏನೋ ಇದು ಯಾರ್ದಿದು ಚಪ್ಪಲು? ಯಾರ್ದೋ ಏನೋ, ಅದನ್ನ ಯಾಕೆ ಕೈಯಲ್ಲಿ ತೆಗಿತಾ ಇದೆಯಾ? ಕೆಳಗಾಕು, ಹೋಗೋಣ ಬಾ. ಇಲ್ಲಿ ಯಾರೋ ಒಳ್ಳೆ ಪಾರ್ಟಿ ಮಾಡೋಗೋರೆ. ಇಲ್ಲಿ ಯಾರೋ ಇದ್ದಾರೆ. ಏನು ಟಚ್ ಮಾಡಬೇಡ್ರಿ. ಇಲ್ಲೇನೋ ಸ್ಮೆಲ್ ಬರ್ತಿದೆ. ಏ ಭಯ ಆಗುತ್ತೆ ಕಣ್ರು. ಇದು ನನ್ನ ಚಪ್ಪಲಲ್ಲಿ ಸ್ವಲ್ಪ ಹೌದು. ಬಂದ್ರು ಬಂದ್ರು. ಹೋಗೋಣ ಹೋಗೋಣ ಹೋಗೋಣ. ಯಾರಿಗಾರು ಕಾಲ್ ಮಾಡು. ಹೌದು, ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರು ಕಾಲ್ ಮಾಡ್ತೀನಿ. ಬೇಡ ಬೇಡ, ಯಾರಿಗೂ ಕಾಲ್ ಮಾಡೋದು ಬೇಡ, ಪ್ರಾಬ್ಲಮ್ ಆಗುತ್ತೆ. ಹೇ ಭಯ ಆಗ್ತದೆ. ನಾವು ಇದರಿಂದ ತಪ್ಪಿಸ್ಕೋಬೇಕು ಅಂದರೆ ನಾವು ಯಾರಿಗಾದ್ರೂ ಹೇಳಲೇಬೇಕು. ಬೇಡ ಬೇಡ, ಪೊಲೀಸಿಗೆ ಕಾಲ್ ಮಾಡೋಣ. ಪೊಲೀಸಿಗ? ಏ ಬೇಡ, ಮನೆಗೆ ಹೋಗೋಣ. ಬಂದ್ರು ಬೇಡ, ಕಾಲ್ ಮಾಡ್ತೀನಿ. ಓಕೆ, ಪೊಲೀಸ್ಗೆ ಕಾಲ್ ಮಾಡ್ತೀನಿ. ಹಲೋ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು, ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು.
ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಈ ಸಾರಿ ಕದಿಯೋಕೆ ಸ್ವಲ್ಪ ಟೂಲ್ಸ್ ರೆಡಿ ಮಾಡ್ಕೋಬೇಕು. ಇನ್ನು ಮುಂದೆ ನಾವು ಕದಿಬೇಕಾದ್ರೆ ಒಳ್ಳೆ ಆಲೋಚನೆ ಮಾಡಿ ಒಳ್ಳೆ ಕಡೆನೇ ಕೈ ಹಾಕಬೇಕು. ಕಾಂಚಿ ಪಿಂಚಿ ಥರ ತಿರ್ಗಾಡ್ಬಿಡಿ. ಏಯ್, ಪೊಲೀಸ್ರ ಕಣ್ಣಿಗೆ ಬೀಳ್ಬಾರ್ದು. ಪ್ಲ್ಯಾನ್ ಹೇಳಿ, ಸ್ಕೆಚ್ ಎಲ್ಲ ನಾನು ರೆಡಿ ಮಾಡ್ತೇನೆ. ಜಯ, ನಾವೆಲ್ಲರೂ ಒಂದೊಳ್ಳೆ ಸೈಟ್ ನೋಡಿದ್ದೀವಿ. ಎಲ್ಲರೂ ಒಂದೊಂದು ಸೈಟ್ ತಗೊಳ್ಳೋಷ್ಟು ದುಡ್ಡು ಮಾಡಬೇಕು. ಈ ಸರಿ ಒಂದೊಳ್ಳೆ ದೊಡ್ಡ ಸ್ಕೆಚ್ಚೇ ಹಾಕಬೇಕು. ಸರಿ ಸರಿ, ಏನು ಬೇಕಾದರೂ ಮಾಡಿ, ಸೇಲ್ ಮಾಡೋ ಜವಾಬ್ದಾರಿ ನಂದು. ಇಷ್ಟೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ರೂ ಅವ್ರ ಬಗ್ಗೆ ಒಂದು ಕ್ಲೂನು ಸಿಗ್ತಾ ಇಲ್ವಲ್ಲ. ಈ ಕಳ್ಳರೆ ಕೊಲೆ ಮಾಡಿರ್ಬೋದಾ? ಅದರ ಬಗ್ಗೆನೂ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಅವರೇ ಮಾಡ್ತಾ ಇದ್ದಾರಾ ಇಲ್ಲ ಹೊರಗಿಂದ ಯಾರಾದರೂ ಬಂದು ಮಾಡ್ತಾ ಇದ್ದಾರಾ? ಒಂದೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ 3 ಮನೆ ಇದೆ, ಎಲ್ಲ ಬೀಗ ಹಾಕಿದೆ. ಸುತ್ತಮುತ್ತ ಯಾರೂ ಇಲ್ಲ. ನಾನೆಲ್ಲ ನೋಡ್ಕೊಂಬಂದಿದ್ದೀನಿ. ಒಳ್ಳೆ ಸ್ಕೆಚ್ ನಾನು ರೆಡಿ ಮಾಡ್ತೇನೆ. ಒಳಗೆ ಹೋಗೋಕ್ಕೆ ಜಾಗ ಇದೆಯಾ? ಒಂದು ಲಿವರು, ಸ್ವಲ್ಪ ಕೀಸ್ ಬೇಕಾಗುತ್ತೆ. ಅಷ್ಟೇ ತಾನೇ? ನಂಗೆ ಬಿಡಿ, ನಾನು ನೋಡ್ಕೋತೇನೆ. ಅಂದಾಜು ಎಷ್ಟಿರ್ಬೋದು? ಕಡಿಮೆ ಅಂದರು 30-40 ಲಕ್ಷ. ಜಯ ಬರ್ತಾಳ? ಇಲ್ಲ, ನಾವೇ ಡೀಲ್ ಮುಗಿಸ್ಬೇಕು. ಯಾವ ಟೈಮಿಗೆ ಮಾಡೋಣ? ಹೆಚ್ಚು ಕಮ್ಮಿ ಕತ್ಲೆ ಆಗಬೇಕು. ಸುತ್ತಮುತ್ತ ಬೇರೆ ಮನೆಗಳಿದೆಯಾ? ಅಲ್ಲಿರೋದೇ 3 ಮನೆ. 3 ಮನೆಗೂ ಬೀಗ ಹಾಕಿದ್ದಾರೆ. ಎಲ್ಲೋಗಿರ್ಬೋದು? ಅವರು ನಮಗೋಸ್ಕರ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಅಯ್ಯೋ, ನಿಮ್ದೊಳ್ಳೆ. ಎಲ್ಲ ವಿಚಾರಿಸಿ ಬಂದಿದ್ದೀನಿ. 3 ಮನೆಯೂ ಅಣ್ಣ ತಮ್ಮದಿರದೆ. ಸಂಬಂಧಿಕರು ಮದುವೆಗೆ ಹೋಗಿದ್ದಾರೆ. 1 ವಾರ ಬಿಟ್ಟು ಬರ್ತಾರಂತೆ. ಹಲೋ, ಹೇಳಿ ದೀಪಕ್. ಸರ್, ಇಲ್ಲೇ ಬೆಟ್ಟದ ಮೇಲೆ 3 ಜನ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೆ ಬೀಳಬೇಡಿ. ಇಲ್ಲ ಸರ್, ನಾನು ದೂರದಿಂದ ವಾಚ್ ಮಾಡ್ತಾ ಇದ್ದೀನಿ. ಏನು ಅಲ್ಲೇ ಕೂತಿದ್ದಾರಾ? ಸರ್, 1 ಅವರಿಂದ ವಾಚ್ ಮಾಡ್ತಾ ಇದ್ದೀನಿ. ಇನ್ನೂ ಅಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸರಿ, ವಾಚ್ ಮಾಡಿ, ನಾನು ಇವಾಗ ಬರ್ತೇನೆ. ಈಗ ನಮಗೂ ಉಳ್ಕೊಳ್ಳೋಕ್ಕೆ ಮನೆ ಬೇಕಲ್ಲ, ಏನು ಮಾಡೋಣ? ಮೊನ್ನೆದು ಡೀಲ್ ದುಡ್ಡು ಇವತ್ತು ಬರುತ್ತೆ ಅಂತ ಜಯ ಹೇಳಿದ್ದಾಳೆ. ದುಡ್ಡು ಬಂದರೆ ಪಾರ್ಟಿ ಮಾಡೋಣ. ಉಳ್ಕೊಳ್ಳೋಕ್ಕೆ ಮನೆ ಬೇಕು ಅಂದರೆ ಪಾರ್ಟಿ ಮಾಡೋಣ ಅಂತಾನೆ. ಅಷ್ಟೇ ಅಲ್ಲ, ಹುಡುಗಿನೂ ಬೇಕು ಅಂತಾನೆ. ನಾವು ಹುಡುಗಿ ವಿಷಯದಲ್ಲಿ ಡೀಸೆಂಟಾ? ಬೆಳಗ್ಗೆ ಎದ್ದಾಗ ಇವನು ಅವತಾರ ನೋಡಬೇಕು. ಅದೇನು ಅವತಾರ? ಯಾವಾಗ ನೋಡ್ರು ಪಾಕೆಟಲ್ಲಿ ಪೆನ್ಸಿಲ್ ಇಟ್ಕೊಂಡು ಮಲಗೋದು. ಅದು ಪೆನ್ಸಿಲ್ ಅಲ್ವೋ? ಸುಮ್ಮನೆ ಇರು. ನನಗೇನು ಗೊತ್ತು ಅದು ಪೆನ್ಸಿಲ್ ಅಲ್ಲ ಅಂತ. ಪೆನ್ಸಿಲ್ ಥರ ಕಂಡಿತ್ತು, ಅದಕ್ಕೆ ಪೆನ್ಸಿಲ್ ಅಂದೆ. ನೀನು ಪೆನ್ಸಿಲ್ ನೋಡಿದ್ಯಾ? ಹೌದೌದು, ನಾನು ನೋಡಿದ್ದೀನಿ. ಒಮ್ಮೆ ರಾತ್ರಿ ಸ್ಕೆಚ್ ಬಿಡಿಸ್ತಿದ್ದೆ, ನಿದ್ದೆ ಬಂತು, ಪಾಕೆಟಲ್ಲಿ ಇಟ್ಕೊಂಡ್ಬಿಟ್ಟೆ. ಒಮ್ಮೆನಾ? 2-3 ಸಲ ನೋಡಿದ್ದೀನಿ. ಯಾವಾಗಲೂ ನಾನು ಸ್ಕೆಚ್ ಮಾಡುವಾಗ ನಿದ್ದೆ ಬರುತ್ತೆ, ಅದಕ್ಕೆ ನಾನು ಪಾಕೆಟಲ್ಲಿ ಇಟ್ಕೊಂಡು ಮಲಗ್ತೀನಿ. ಹೋಗೋಣ. ನನಗೆ ಸ್ವಲ್ಪ ಬೇರೆ ಥರ ಕಾಣ್ತಿತ್ತು. ಹೌದಾ? ಹಲೋ. ಹಲೋ, ನಾನು ಸುರೇಶು ಅಂತ. ಹಾಂ, ಹೇಳಿ ಸರ್. ಮನೇಲಿ ಯಾರೂ ಇರಲಿಲ್ಲ ಸರ್. ಇಲ್ಲಿ ಬಂದು ನೋಡೋ ಹತ್ರ ಅಲ್ಲಿ ಸಾಮಾನೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ ಸರ್. ಹೌದಾ? ಯಾವ ಏರಿಯಾ ಸರ್? ಇಲ್ಲೇ ಲಾಲ್ಬಾಗ್ ಪಕ್ಕ ನಮ್ಮ ಮನೆ. ಏನಾಯಿತು? ಕಳ್ಳರು ಬಂದು ಎಲ್ಲ ಕದ್ದುಕೊಂಡು ಹೋಗಿದ್ದಾರೆ ಸರ್. ಸರಿ, ನಾನು ಈಗಲೇ ಬರ್ತೀನಿ. ಆಯ್ತು ಸರ್, ಆಯಿತು.
ಏನಿದು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆಯಲ್ಲ ಕಳ್ತನ. ಇವತ್ತು ಬೇರೆ 3 ಮನೆ ಕಳ್ತನ ಆಗಿದೆ. ಇಲ್ಲೇ 3 ಮನೇಲಿ ಕಳ್ತನ ಆಗಿರೋದು. ಸರ್, ಈ ಕಳ್ತನ ಒಬ್ಬನೇ ಮಾಡಿರೋದಾ ಇಲ್ಲ ಬೇರೆ ಬೇರೆ ಗ್ರೂಪ್ನವ್ರು ಮಾಡಿರೋದಾ? ನನಗೊಂದು ಡೌಟು, ಒಂದೇ ಗ್ರೂಪ್ ಮಾಡ್ತಾ ಇದೆ ಅಂತ. ಸರ್, ಇಷ್ಟು ಕಳ್ಳತನ ಒಂದೇ ದಿನದಲ್ಲಿ ಮಾಡೋಕ್ಕಾಗುತ್ತಾ? ಬಹಳ ದಿನದಿಂದ ಕಳ್ತನನೇ ಇವ್ರ ಉದ್ಯೋಗ ಅನ್ಸತ್ತೆ. ಸರ್, ಈ ಕದ್ದು ಐಟಮ್ ಎಲ್ಲ ಏನು ಮಾಡಿರ್ಬೋದು? ಕಳ್ತನದ ಮಾಲನ್ನೇ ಪರ್ಚೇಸ್ ಮಾಡೋರು ಇದ್ದಾರೆ. ಬನ್ನಿ ಕೆಳಗೋಗಿ ವಿಚಾರಿಸೋಣ. ಹ್ಞೂ ಸರ್. ಇನ್ಸ್ಪೆಕ್ಟರ್ ವಿಜಯ್. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ ಸರ್. ಸರ್, ಟೀ ಕಾಫಿ ಏನಾದರೂ ಮಾಡಲಾ? ಏನು ಬೇಡ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಕೂತ್ಕೊಳ್ಳಿ. ಹೊಸ ಮನೆನಾ? ಹೌದು ಸರ್. ಕಟ್ಟಿ ಎಷ್ಟು ದಿನ ಆಯಿತು? 3 ತಿಂಗಳಾಯಿತು. ಮಗಳ ಪ್ರಾಯ ಎಷ್ಟು? 14 ವರ್ಷ ಸರ್. ಯಾವ ಸ್ಕೂಲಲ್ಲಿ ಓದ್ತಿದ್ಲು? SDM ಸ್ಕೂಲ್ ಸರ್. ಎಷ್ಟನೇ ಕ್ಲಾಸು? 9th ಸ್ಟ್ಯಾಂಡರ್ಡ್. ನಿಮ್ಮ ಮಗಳು ನಾರ್ಮಲ್ ಆಗಿದ್ಲ ಇಲ್ಲ ಏನಾದರೂ ತೊಂದರೆ ಇತ್ತಾ? ನನ್ನ ಮಗಳು ಸಾಮಾನ್ಯವಾಗಿ ಎಲ್ಲರ ಥರನೇ ಇದ್ಲು ಸರ್. ಏನಾದರೂ ಕಾಯಿಲೆ, ಮಾನಸಿಕ ತೊಂದರೆ ಏನಾದರೂ ಇತ್ತಾ? ಯಾವುದೇ ಮಾನಸಿಕ ತೊಂದರೆನೂ ಇರಲಿಲ್ಲ. ದಿನಾಲು ಸ್ಕೂಲಿಗೆ ಹೋಗಬೇಕಾದ್ರೆ ಅವಳು ಇನ್ನೂ ಮಲಗಿದ್ರೆ ನಾನೇ ಎಬ್ಬಿಸ್ತಿದ್ದೆ. ಎದ್ದೇಳೆ, ಬೇಗ ಎದ್ದೇಳು, ಟೈಮ್ ಆಯಿತು, ಎದ್ದೇಳು. ನಾಳೆ ಸ್ಕೂಲ್ಗೆ ಹೋಗ್ತೀನಮ್ಮ. ಸ್ಕೂಲ್ಗೆ ಇವಾಗ ಹೋಗ್ಲೇಬೇಕು ನೀನು, ಎದ್ದೇಳು, ಟೈಮ್ ಆಗುತ್ತೆ. ಹೇಳಮ್ಮ, ಹೇಳು. ಮಲ್ಗೋಗ್ಬಿಡು. ಎದ್ದೇಳಮ್ಮ, ಎದ್ದೇಳು, ಭಾಳ ಲೇಟ್ ಆಗುತ್ತೆ, ಬೇಗ ಎದ್ದೇಳು. ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ ನಾನು, ಎದ್ದೇಳು ಬೇಗ, ಎದ್ದೇಳಮ್ಮ. ಎಷ್ಟೊತ್ತದು, ಟೈಮ್ ಆಗುತ್ತಲ್ವಾ? ಹೋಗು, ಸ್ನಾನಕ್ಕೆ ಹೋಗು, ಬೇಗ ಬೇಗ ರೆಡಿ ಆಗು. ನಾನು ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಿಧಾನ ಅಮ್ಮ, ನೋವಾಗ್ತಿದೆ. ಬೇಗ ಎದ್ದೇಳು ಅಂದರೆ ಎದ್ದೇಳಕ್ಕಾಗಲ್ಲ, ಇವಾಗ ಟೈಮ್ ಆಗಿದೆ ಅಂತಾಳೆ. ಯಾವಾಗಲೂ ಹಿಂಗೆ ಮಾಡ್ತೀಯ, ಲೇಟಾಗೆ ಸ್ಕೂಲಿಗೆ ಹೋಗೋದು. ಅಮ್ಮ, ತಿಂಡಿ ಏನಮ್ಮ? ಉಪ್ಪಿಟ್ಟು ಮಾಡಿದ್ದೀನಿ ತಿಂಡಿಗೆ. ಯಾವಾಗಲೂ ನೀನು ಉಪ್ಪಿಟ್ಟೇನೆ ಮಾಡೋದು. ಮೊದಲು ನಿನಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟಪಡ್ತಿದ್ದೆ, ಅದಕ್ಕೆ ಯಾವಾಗಲೂ ಅದನ್ನೇ ತಿನ್ನಕ್ಕಾಗತ್ತಾ? ಸರಿ, ಇನ್ಮೇಲೆ ಉಪ್ಪಿಟ್ಟು ಮಾಡೋದಿಲ್ಲ. ಬಾ ಕಿಚನ್ಗೆ ಬಾ, ತಿಂಡಿ ಹಾಕ್ಕೊಡ್ತೀನಿ. ಸರಿ, ಇದೇ ಬೆಡ್ರೂಮ್ ಸರ್ ನಮ್ಮದು. ಯಾವಾಗಲೂ ಇಲ್ಲೇ ಮಲ್ಗ್ತಾ ಇದ್ವಿ. ಸರ್, ಇದು ನಮ್ಮ ಕಿಚನ್ ಸರ್. ಚೈತ್ರ ಬಾ, ಸ್ಕೂಲ್ಗೆ ಲೇಟ್ ಆಯಿತು. ನೋಡಮ್ಮ, ಇದರಲ್ಲಿ ಉಪ್ಪಿಟ್ಟಿದೆ, ಇವಾಗ ತಿನ್ಕೋ. ಇದನ್ನು ಸ್ಕೂಲ್ಗೆ ತೊಗೊಂಡು ಹೋಗು. ಸರ್, ಯಾವಾಗಲೂ ಹೀಗೇನೆ ನಗ್ನಗ್ತಾ ಇರ್ತಾಯಿದ್ಲು ಸರ್. ನಮ್ಮ ಯಜಮಾನ್ರು ಊರಲ್ಲಿ ಇರ್ತಿರ್ಲಿಲ್ಲ, ಯಾವಾಗಲೂ ಹೊರಗಡೆನೇ ಇರ್ತಾಯಿದ್ರು. ಅಮ್ಮ, ತುಂಬ ಬೋರ್ ಆಗ್ತಾ ಇದೆ, ಎಲ್ಲಾದರೂ ಹೋಗೋಣವಾ? ಹೋಗೋಣ, ಅಪ್ಪ ಬರಲಿ. ಅಪ್ಪ ಯಾವಾಗ ಬರ್ತಾರಮ್ಮ?
ಇನ್ನೂ ಒಂದು ವಾರದಲ್ಲಿ ಬಂದ್ಬಿಡ್ತಾರೆ. ಅಮ್ಮ ಮೈಸೂರಿಗೆ ಹೋಗೋಣವಾ? ಹೋಗೋಣ. ಅಪ್ಪ ಬಂದಮೇಲೆ ಅಪ್ಪನ ಜೊತೆಗೆ ಹೋಗೋಣ. ಆಯ್ತಮ್ಮ. ಬೇಗ ಕ್ಲೀನ್ ಮಾಡು, ಪಾರ್ಕಿಗೆ ಹೋಗೋಣ. ಹೀಗೆ ಸರ್, ನನ್ನ ಮಗಳು ನನಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಾ ಇದ್ಲು. ಯಾವಾಗಲೂ ಸರ್ ಇದೇ ಸ್ಟೆಪ್ ಮೇಲೆ ಕೂತ್ಕೊಂಡು ನನ್ನ ಮಗಳಿಗೆ ನಾನು ಪಾಠ ಹೇಳ್ಕೊಡ್ತಾ ಇದ್ದೆ. ಸಾಯಂಕಾಲ ಹೊತ್ತು ಟೆರೆಸ್ ಮೇಲೆ ಬಂದು ಹಾಗೆ ಸುತ್ತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅವಳಿಗೆ ಮೇಲೆಯಿಂದ ಕೆಳಗೆ ನೋಡಿದ್ರೆ ಭಯ ಆಗ್ತಾ ಇತ್ತು. ಹೀಗೆ ಸರ್, ಹೀಗೆ ಇರೋ ಒಬ್ಬ ಮಗಳನ್ನ ಕಳ್ಕೊಂಡ್ಬಿಟ್ವಿ ಸರ್. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಏನಾದರೂ ಕ್ಲೂ ಸಿಕ್ಕಿದ್ರೆ ನನ್ನನ್ನು ಸಂಪರ್ಕಿಸಿ. ನಾವು ಈ ಥರ ಮನೇಲಿರ್ತೀವಿ ಅಂತ ಯೋಚನೆ ಮಾಡಿಲ್ಲ. ಜೀವನದಲ್ಲಿ ಎಲ್ಲರೂ ಕೂಡ ಈ ಥರ ಮನೇಲಿ ಇರಬೇಕು ಅಂತ ಬಯಸ್ತಾರೆ, ಆದರೆ ಈ ಥರ ಭಾಗ್ಯ ನಮ್ಗೆ ಇವತ್ತು ಕೂಡ ಬಂದಿದೆ. ದುಡ್ಡಿದ್ರೆ ಎಲ್ಲನೂ ಸಂಪಾದಿಸ್ಬೋದು. ನಮಗೇನು ದುಡ್ಡಲ್ವಾ, ಎಷ್ಟು ಬೇಕಾದರೂ ಸಂಪಾದಿಸ್ಬೋದು. ನಿನ್ನಂಗೆ ಸಣ್ಣ ಪುಟ್ಟ ಯೋಚನೆ ಮಾಡಲ್ಲ. ನನ್ನದೇ ಆದಂಥ ಒಂದು ಏರ್ಪೋರ್ಟ್ ಬೇಕು. ನಿಂದೇ ಏರ್ಪೋರ್ಟಾ? ಹಾಗಾದರೆ ನನ್ನದೇ ಆದಂಥ ಒಂದು ಫ್ಲೈಟ್ ಬೇಕು. ಜಯ, ಜಾತ್ರೆ ಯಾವಾಗ? ಏಕೆ, ನಿನಗೂ ಹೆಲಿಕಾಪ್ಟರ್ ಬೇಕಾ? ನನಗೆ ಹೆಲಿಕಾಪ್ಟರ್ ಬೇಡ, ಇದಕ್ಕಿಂತ ದೊಡ್ಡ ಮನೆ ಬೇಕು. ನಾವೊಂದೊಳ್ಳೆ ಪ್ಲ್ಯಾನ್ ಮಾಡಿ ದೊಡ್ಡದಾಗಿ ಕೈ ಹಾಕಿದ್ರೆ ನಾವು ಅಂದ್ಕೊಂಡಿದ್ದು ಸಾಧಿಸ್ಬೋದು. ಇನ್ನು ಮುಂದೆ ನಮ್ಮ ಲಕ್ಕು ಇದಕ್ಕಿಂತ ದೊಡ್ಡದಾಗತ್ತೆ. ವಿಜಯ್ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ನೀವು ಹೇಳಿದ್ದಾಗೆ 4 ಜನ ಹುಡುಗರು 4 ಜನ ಹುಡುಗಿರನ್ನ ಹತ್ತಿಸ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದಾರೆ. ಕಳ್ತನಕ್ಕೆ ಏನಾದರೂ ಸ್ಕೆಚ್ ಆಗ್ತಾ ಇದ್ದಾರಾ? ಒಳ್ಳೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಫಾಲೋ ಮಾಡಿ ಮಾಹಿತಿ ಕೊಡಿ. ಆಯ್ತು ಸರ್, ಫಾಲೋ ಮಾಡ್ತೀನಿ.
ಎಷ್ಟು ಅಂತ ಕಾಯೋದು? ನನ್ನ ಕೆಲಸನೇ ಹಾಗೆ. ಅದು ಯಾವ ಕಂಪ್ನೀಲಿ ಕೆಲಸ ಮಾಡೋದು? ಏನು ಅಷ್ಟೊಂದು ಸಂಬಳ ಕೊಡ್ತಾರ? ಅದು ಜರ್ಮನ್ ಕಂಪನಿ. ಹೋಗಲಿ, ಈ ಸಲ ನನಗೇನು ತಗೊಂಬಂದಿದ್ಯಾ? ನೀನೇ ಗೆಸ್ ಮಾಡು. ನನ್ನ ಮುದ್ದು ಕಂದ, ನೀನೇ ಹೇಳು. ಇಷ್ಟು ದಿವಸ ನಾನೇ ತರ್ತಿದ್ದೆ, ಈ ಸರಿ ನೀನೇನಾದರೂ ತಂದಿದ್ಯಾ ನನಗೆ? ಈ ಸಲ ನನಗೆ ಸ್ಪೆಷಲ್ ಆಗಿ ತಗೊಂಡು. ಬೇಗ ತೋರಿಸು, ಕಾಯಿಸ್ಬಿಡ. ಚಿನ್ನದ ಸರ ನೀನೇ ನನ್ಗೆ ಹಾಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೌದಲ್ಲ, ಸಖತ್ತಾಗಿ ಕಾಣುತ್ತೆ. ಹೌದು, ನನಗೇನೋ ತಂದಿದ್ದೀನಿ ಅಂದಲ್ಲ, ಎಲ್ಲಿದೆ? ಬೇಗ ತೋರಿಸೋ. ಇಲ್ಲೆಲ್ಲರೂ ಇದ್ದಾರೆ, ಮೇಲೆ ಹೋಗೋಣ. ಎಲ್ಲೋ ಇಷ್ಟು ದಿವಸ ಕಾಣಲೇ ಇಲ್ಲ. ಮೊನ್ನೆ ಅಲ್ವಾ ಬಂದಿದ್ದು? ಏನು ಹೇಳ್ತಾ ಇದೀಯಾ ಮೊನ್ನೆ ಅಂತ? ಒಂದು ತಿಂಗಳ ಮೇಲೇನೆ ಆಯಿತು. ಕೆಲಸ ಹಂಗಿತ್ತು. ಅದೇನು ಆ ಥರ ಕೆಲಸ? ಅದೆಲ್ಲ ಸಸ್ಪೆನ್ಸು, ಹಂಗೆ ಹೇಳೋಕ್ಕಾಗಲ್ಲ. ಸಸ್ಪೆನ್ಸಾ? ಆಗಲ್ಲೂ, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಈ ಸಲ ನನಗೇನು ತಂದಿದ್ದೀಯಾ? ಹಾಂ, ನಾನು ಏನೋ ತಂದಿರ್ತೀನಿ ಅಂತ ನಿನಗೆ ಗೊತ್ತಲ್ವಾ? ಆಹಾ, ನನಗೆ ಗೊತ್ತು. ಇವಾಗ ಏನು ತಂದಿದ್ದೀರಾ ಅಂತ ತೋರಿಸಿ. ವಾವ್, ಸೂಪರ್. ಚಿನ್ನದ ಸರ? ವಾವ್, ಎಷ್ಟು ಚೆನ್ನಾಗಿದೆ. ನೀವೇ ಹಾಕಿ ನನಗೆ ಪ್ಲೀಸ್, ಹಾಕಿ. ವಾ, ನಿಮಗೆ ಸೂಪರ್ ಸೂಟ್ ಆಗುತ್ತೆ. ತುಂಬ ಇಷ್ಟ ಆಯಿತು ರೀ. ನೀನು ಬೇರೆ ಯಾರನ್ನಾದರೂ ಲವ್ ಮಾಡಿದ್ಯಾ? ಶಿ, ಹೋಗಿ, ನಿಮ್ಮನ್ನೇ ಫಸ್ಟ್ ಟೈಮ್. ನಾನು ನಿನ್ನ ನೋಡಿದ ಫಸ್ಟ್ ಟೈಮೇ ತುಂಬ ಇಷ್ಟ ಆಯಿತು. ನನಗೂ ಅಷ್ಟೇ, ನೀವಂದರೆ ತುಂಬ ಇಷ್ಟ. ನಾನು ನಿನಗೋಸ್ಕರ ಒಂದು ಗಿಫ್ಟ್ ತಂದಿದ್ದೇನೆ. ಹೋ, ವಾವ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಏ ಕಳ್ಳಿ, ಯಾಕೆ ನೆನೆ ಬಂದಿಲ್ಲ? ಅಪ್ಪ ಇದ್ರು ಮನೆಯಲ್ಲಿ ಬರೋಕ್ಕಾಗಲಿಲ್ಲ, ಇದಕ್ಕೆ ನಾನು ತಪ್ಪಿಸ್ಕೊಂಡು ಬಂದೆ. ವಾವ್, ತುಂಬ ಚೆನ್ನಾಗಿದೆ. ಡಿಸೈನ್ ಇಷ್ಟ ಆಯಿತು. ಹಾಕಿ ನೋಡೋಣವಾ? ಹೇ, ಚೆನ್ನಾಗಿ ಕಾಣಿಸ್ತಾ ಇದೆ. ಜಯ, ಇನ್ಯಾವಾಗ ಸಿಗ್ತೇನೆ ನೀನು ನನಗೆ? ನಮ್ಮ ಕೆಲಸ ಹೇಳೋಕ್ಕಾಗಲ್ಲ. ಇವತ್ತೊಂದೂರು, ನಾಳೆ ಒಂದೂರು. ಆದಷ್ಟು ಬೇಗ ನಾನು ನಿನ್ನ ಮನೆಗೆ ಬಂದು ಮಾತಾಡ್ತೀನಿ. ಮದುವೆ ಆಗೋಣ. ನನ್ನ ಲೈಫಲ್ಲಿ ಮದುವೆ ಇದೆ ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ಹೇಳ್ಬೇಡ, ಏನೇ ಆಗಲಿ ನಾನು ನಿನ್ನ ಮದುವೆ ಆಗ್ತೀನಿ. ನಾಳೆ ನಾನು ಹೋಗ್ತಾ ಇದ್ದೀನಿ, ಬರೋದು ಸ್ವಲ್ಪ ದಿನ ಆಗ್ಬೋದು, ಬೇಜಾರು ಮಾಡ್ಕೋಬೇಡ. ಜಯ, ಇಷ್ಟು ಬೇಗ ಯಾಕೆ ಹೋಗ್ತೀಯ? ಒಂದು ವಾರ ಇದ್ದೋಗು. ನನಗೂ ನಿನ್ನ ಜೊತೆ ಇರಬೇಕು ಅಂತ ಆಸೆ ಇದೆ, ಆದರೆ ಆಗ್ತಾ ಇಲ್ಲ. ಸರಿ, ನನ್ನನ್ನು ಮರಿಬೇಡ. ನಾನು ಸಾಯೋ ತನಕ ನಿನ್ನ ಮರೆಯಲ್ಲ. ಸರಿ, ಬಾ ಹೋಗೋಣ. ಸ್ವಲ್ಪ ದಿನ ಸಿಗಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ, ಕಾಲ್ ಮಾಡ್ತೀರೋ? ಬಾ ಹೋಗೋಣ. ಫಾಲೋ ಮಾಡ್ರಿ ಅಂತಂದರೆ ಫಾಲೋ ಮಾಡ್ತಾ ಕಣ್ಮುಂದೆನೇ ತಪ್ಪಿಸ್ಕೊಂಡ್ರು ಅಂತ ಹೇಳ್ತಾರಲ್ಲ, ಇವ್ರಿಗೆಲ್ಲ ಸೀರಿಯಸ್ನೆಸ್ ಇದೆಯಾ?
ನೋಡೋಣ ಎಷ್ಟು ದಿನ ತಪ್ಪಿಸ್ಕೊತಾರೋ. ಒಂದಲ್ಲ ಒಂದಿನ ಸಿಕ್ಕಾಕ್ಕೊಳ್ಳೇಬೇಕು. ಇಲ್ಲೇ ಕಣ್ಮುಂದೆ ತಪ್ಪಿಸ್ಕೊಂಡ್ರು ಅಂದ. ನೋಡೋಣ ಇಲ್ಲೇನಾದರೂ ಕ್ಲೂ ಸಿಗತ್ತೇನೋ ಅಂತ. ಅವ್ರ ಕಣ್ ತಪ್ಪಿಸಿ ಅವ್ರದ್ದೊಂದು ಫೋಟೋನೂ ತೆಗಿಯೋಕ್ಕಾಗಲಿಲ್ವಲ್ಲ. ಕಡೆ ಪಕ್ಷ ಒಂದು ವೆಹಿಕಲ್ ನಂಬರ್ ಆದರೂ ನೋಡ್ಕೊಳ್ಳೋಕ್ಕಿಲ್ವಾ? ಇಲ್ಲೆಲ್ಲ ಓಡಾಡ್ದಂಗೆ ಅನ್ನಿಸ್ತಾ ಇದೆ. ಈ ಕಳ್ಳರು ಇಲ್ಲೇ ಯಾಕೆ ಬಂದರು? ಸ್ವಲ್ಪ ಆ ಕಡೆ ಎಲ್ಲ ಹೋಗಿ ನೋಡ್ಕೊಂಬನ್ನಿ. ಆಯ್ತು ಸರ್. ಸ್ವಲ್ಪ ಮೇಲೆ ಹೋಗಿ ನೋಡಿ. ಸರ್ ಏನು ಕಾಣ್ತಾ ಇಲ್ಲ. ಯಾರೋ ಇಲ್ಲಿ ಕೂತೋದಂಗೆ ಕಾಣಿಸ್ತಿದೆ. ಇಲ್ಲಂತೂ ಪಕ್ಕ ಉರುಳಾಡ ಥರನೇ ಇದೆ. ಸರ್ ಇದೆಲ್ಲ ಏನು ಸರ್? ಯಾರೋ ಮಲಗಿ ಮಜಾ ಮಾಡಿ ಹೋದಂಗಿದೆ. ಆ ಕಳ್ಳರೇನಾದ್ರು ಬಂದಿರ್ಬೋದಾ? ಸಾಮಾನ್ಯವಾಗಿ ಇಲ್ಲಿ ಯಾರು ಓಡಾಡಲ್ವಲ್ಲ. ನನ್ನ ಮಕ್ಕಳು ಇಂಥ ಜಾಗ ತಾನೇ ಹುಡುಕೋದು.
ಇಲ್ಲೇ ಸುತ್ತಮುತ್ತ ಇದ್ದಾರೆ, ಅಕ್ಕಪಕ್ಕ ವಿಚಾರಿಸಿ. ಆಯ್ತು ಸರ್. ಸರ್ ಇವನ ಜೊತೆ ಇನ್ನು 3 ಇದ್ದಾರೆ. ಏನು ನಿನ್ನ ಹೆಸರು? ಸರ್ ಪ್ರಸಾದ್ ಸರ್. ಏನು ಹುಡುಗಿಯರ ಜೊತೆ ತುಂಬ ಸುತ್ತಾಡ್ತಿದ್ದೀಯಂತೆ? ಇಲ್ಲ ಸರ್, ಅವರೆಲ್ಲ ಮನೆ ಪಕ್ಕದವ್ರು ಸರ್. ಅಲ್ಲೇನು ಮಾಡ್ತಿದ್ರ? ಹೀಗೆ ಹೋಗಿರೋದು ಸರ್. ಹೀಗೆ ಅಂದರೆ ಮನೇಲಿ ಕೂತು ಸ್ವಲ್ಪ ಬೇಜಾರಾಗ್ತಿತ್ತು. ಹಾಗೆ ಮನೆ ಹತ್ರ ಇರೋರೆಲ್ಲ ಹೇಳಿದರು ಪಿಕ್ನಿಕ್ ಹೋಗೋಣ ಅಂತ, ಅದಕ್ಕೆ ಹೋಗಿರೋದು ಸರ್. ಸರ್ ಇದೆ ಸರ್ ಅವ್ರ ಫೈಲು. ನೀವು ಅದೇ ಜಾಗಕ್ಕೆ ಹೋಗ್ಬೇಕಂತ ಯಾರಾದರೂ ಹೇಳಿದ್ರಾ? ಸರ್ ಇಲ್ಲ ಸರ್, ನಮ್ಮಷ್ಟಕ್ಕೆ ನಾವು ಹೋಗೋಣ ಅಂತ ಹೋಗಿದ್ವಿ ಸರ್. ಆ ಡೆಡ್ ಬಾಡಿ ಮೊದಲು ಯಾರು ನೋಡಿದ್ರು? ಸರ್ ನಾವೆಲ್ಲ ಅಲ್ಲಿ ಕೂತ್ಕೊಂಡಿದ್ವಿ ಸರ್. ಅಷ್ಟೊತ್ತಿಗೆ ಸರ್ ಒಂದು ಫೋನ್ ರಿಂಗ್ ಆಯಿತು ಸರ್. ಆ ಫೋನು ರಿಂಗ್ ಆಗ್ತಿತ್ತು, ಕಟ್ ಆಗ್ತಿತ್ತು ಸರ್. ಸರ್ ಆ ಫೋನ್ ಇಲ್ಲಿದೆ ಅಂತ ನಾವು ಫಾಲೋ ಮಾಡಿಕೊಂಡೇ ಹೋದ್ವಿ ಸರ್. ಈ ರಿಪೋರ್ಟಲ್ಲಿರೋ ಎಲ್ಲರನ್ನೂ ವಿಚಾರಿಸಿ. ಆಯಿತು ಸರ್. ಆಮೇಲೆ ಏನಾಯಿತು? ಸರ್ ಫೋನ್ ರಿಂಗನ್ನು ಫಾಲೋ ಮಾಡಿಕೊಂಡೇ ಹೋದ್ವಿ ಸರ್. ಸ್ವಲ್ಪ ದೂರದಲ್ಲಿ ಫೋನ್ ಬಿದ್ದಿದ್ದು ಸರ್. ನಮ್ಮ ಜೊತೆಲಿ ಇದ್ದಿದ್ದು ಹುಡುಗಿ ಧನ್ಯ ಅಂತ ಅವಳ ಹೆಸರು. ಫೋನ್ ಎತ್ಕೊಂಡ್ಲು ಸರ್. ಸರ್ ಬೇಡ ಅಂತ ಹೇಳಿದ್ವಿ ಸರ್, ಕೇಳಲಿಲ್ಲ ಅವಳು. ಸರಿ, ಆ ಫೋನ್ ಯಾರ್ದಂತ ಗೊತ್ತಾಯ್ತಾ? ಅಕ್ಕಪಕ್ಕ ನೋಡಿದ್ವಿ ಸರ್, ಅಲ್ಲಿ ಯಾರೂ ಇರಲಿಲ್ಲ ಸರ್. ಆಮೇಲೆ ಏನಾಯಿತು? ಸರ್ ಆ ಫೋನ್ ಯಾರ್ದು ಅಂತ ಸುತ್ತಮುತ್ತ ಹುಡುಕಿದ್ವಿ ಸರ್. ಸರ್ ಒಂದು ಕೊಳೆತ ಸ್ಮೆಲ್ ಬರ್ತಾಯಿತ್ತು ಸರ್. ಹಾಗೆ ಮುಂದೆ ಹೋಗ್ತಾ ಒಂದು ಚಪ್ಪಲ್ ಸಿಕ್ತು ಸರ್. ಅಲ್ಲೇ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಶವ ಥರ ಬಿದ್ದಿತ್ತು ಸರ್. ನಿನ್ನ ಹೆಸರು? ಸುಂದರ್ ಸರ್. ಎಲ್ಲಿ ನಿಮ್ಮ ಮನೆ? ಉಲ್ಲಾಳ ಸರ್. ಏನು ಕೆಲಸ ಮಾಡ್ತಿದ್ದೀಯಾ? ಸಣ್ಣ ಪುಟ್ಟ ಕೆಲಸ ಮಾಡೋದು ಸರ್. ಜಯ ನಿಂಗೆ ಗೊತ್ತಾ? ಜಯನ? ಯಾರು ಸರ್ ಅದು? ಯಾರಂತ ನಾನೇ ಹೇಳಲ್ಲ? ಸುತ್ತಾಡಿ ಮಜೆ ಮಾಡಬೇಕಾದ್ರೆ ಗೊತ್ತಾಗ್ಲಿಲ್ವಾ? ಅದು ಸರ್ ಏನಾಯಿತು ಸರ್? ಏನಾಯ್ತಂತ ಆಮೇಲೆ ಹೇಳ್ತೇನೆ. ನಾನು ಏನು ಕೇಳ್ತಿದ್ದೆ ಅದಕ್ಕೆ ಆನ್ಸರ್ ಮಾಡು. ಓಕೆ ಸರ್. ಜೈನಿಗೂ ನಿನಗೂ ಏನು ಸಂಬಂಧ? ಸರ್ ಜಯ ನಾನು ಒಳ್ಳೆ ಫ್ರೆಂಡು ಸರ್. ನಾವು ಒಬ್ರಿಗೊಬ್ರು ಪ್ರೀತಿಸ್ತಿದ್ದೀವಿ, ಮದುವೆನೂ ಆಗಬೇಕು ಅಂತ ಇದ್ದೀವಿ. ಆದರೆ ಅವ್ರ ಮನೆಯಲ್ಲಿ ಅಪೋಸ್ ಮಾಡ್ತಿದ್ದಾರೆ. ನನಗೆ ಬೇರೆ ಏನೂ ಗೊತ್ತಿಲ್ಲ ಸರ್, ಅಷ್ಟೇ ಗೊತ್ತಿರೋದು. ಏನು ಜೈನ್ ಹತ್ರ ತುಂಬ ದುಡ್ಡಿದೆಯಾ? ನೀನು ಕೇಳಿದಾಗ ದುಡ್ಡು ಕೊಡ್ತಾ ಇದ್ಲಾ? ನಾನೇನು ಕೇಳ್ತಾ ಇರಲಿಲ್ಲ ಸರ್, ಅವಳೇ ಕೊಡ್ತಿದ್ಲು. 1-2 ಸಲ ಚಿನ್ನದ ರಿಂಗು, ಚೈನು ಎಲ್ಲ ಕೊಟ್ಟಳು. ಅವಳು ಕಳ್ತನ ಮಾಡ್ತಿರೋದು ನಿಮ್ಗೆ ಗೊತ್ತಾ? ಸರ್ ಕಳ್ತನ ಸರ್? ಅವಳು ಆ ಥರ ಮಾಡೋಳಲ್ಲ ಸರ್. ಫೋನ್ ತೆಗಿ. ಫೋನ್ ರಿಂಗ್ ಆಗ್ತಾ ಇದೆ, ಮಾತಾಡೋ. ಹಲೋ. ಯಾಕೆ ಫೋನ್ ತೆಗಿತಿಲ್ಲ? ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ಏನು? ನಾನು ಪೊಲೀಸ್ ಸ್ಟೇಷನ್ಲಿದ್ದೇನೆ, ಸ್ವಲ್ಪ ಎಂಕ್ವೈರಿ ಮಾಡ್ತಾ ಇದ್ದೇನೆ. ಹೌದಾ? ಪೊಲೀಸ್ ಎನ್ಕ್ವೈರಿ ಮಾಡ್ತಾ ಇದ್ದಾರಾ? ಹಾಂ ಹೌದು, ಏನು ಕೇಳ್ತಿದ್ದಾರೆ? ಅದು ನಾನು ಸ್ವಲ್ಪ ಆಮೇಲೆ ಮಾಡಲಾ? ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. ಸರಿ, ನೀನು ಹೊರಗೆ ಬಂದು ಕಾಲ್ ಮಾಡು. ಯಾರು? ಜಯನಾ? ಹೌದು ಸರ್. ಎಲ್ಲಿದ್ದಾಳಂತೆ? ಫೋನ್ ನಂಬರ್ ಕೊಡು. ಫೋನ್ ನಂಬರ್ ಕೊಡು ಅಂದೆ. ಎಲ್ಲಿದ್ದಾಳಂತೆ ಈಗ? ಏನೂ ಗೊತ್ತಿಲ್ಲ ಸರ್. ಸರಿ, ಇವನು ಒಳಗೆ ಕೂರಿಸಿ, ನಾನು ಹೇಳೋ ತನಕ ಬಿಡಬೇಡಿ. ನಮಸ್ಕಾರ. ಒಂದು ನಂಬರ್ ಟ್ರೇಸ್ ಮಾಡಬೇಕು. ಸರ್ ನಂಬರ್ ಟ್ರೇಸ್ ಆಯಿತು.
ಸರ್ ಮೂಮೆಂಟ್ ರೆಕಾರ್ಡ್ ಮಾಡ್ತೀನಿ ಸರ್. ಓಕೆ ಸರ್, ಟ್ರೇಸ್ ಮಾಡ್ತಾ ಇದ್ದೀನಿ ಸರ್. ಸರ್, ಜಯನ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಸರಿ ಹೋಗೋಣ. ಏನಾಯ್ತು ಜಯ? ಪೊಲೀಸ್ ಎನ್ಕ್ವೈರಿ ಮಾಡ್ತಿದ್ದಾರಂತೆ. ಯಾರು ಹೇಳಿದ್ದು? ಅದೇ ನನ್ನ ಬಾಯ್ ಫ್ರೆಂಡ್ ಅಂದ. ನಮ್ಮ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂದ. ಏನಾಯ್ತು? ಯಾಕೆಲ್ಲ ಮಂಕಾಗಿದ್ದೀರಾ? ಪೊಲೀಸ್ ಎನ್ಕ್ವೈರಿ ನಡೀತಿದೆಯಂತೆ. ಅದಕ್ಕೆ ಯಾಕೆ ಟೆನ್ಷನ್ನು? ನಮ್ಮ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಮತ್ತೆ ಯಾಕೆ ಕರೆದ್ರು? ಅರ್ಜುನ್ ಎಲ್ಲೋದ? ಅವನೆಲ್ಲೋ ತರಕಾರಿ ತರಕ್ಕೆ ಹೋಗಿದ್ದಾನೆ. ಅಂದರೆ ಪೊಲೀಸರು ನಮ್ಮ ಬಗ್ಗೆ? ಇಲ್ಲ, ಪೊಲೀಸ್ನವ್ರಿಗೆ ನಮ್ಮ ಬಗ್ಗೆ ಯಾವ ಥರ ಡೌಟ್ ಇರುತ್ತೆ? ಇಲ್ಲ, ಅವ್ರಿಗೇನೋ ಕ್ಲೂ ಸಿಕ್ಕಿರಬೇಕು. ಅಂದರೆ ಈ ಜಾಗನೂ ಬಿಡಬೇಕಾಗುತ್ತೆ. ಅರ್ಜುನ್ ಇದೇ ಟೈಮಿಗೆ ಯಾಕೆ ಹೊರಗೋಗಿದ್ದಾನೆ? ಆದಷ್ಟು ಬೇಗ ನಾವು ಮನೆ ಖಾಲಿ ಮಾಡಬೇಕು. ಸರಿ, ನಾವೀಗ ಎಲ್ಲಿಗೆ ಹೋಗೋದು? ಇಲ್ಲಿಂದ ನಾವು 4 ಜನನೂ ಡಿವೈಡ್ ಆಗಬೇಕಾಗತ್ತೆ, ಇಲ್ಲಾಂದರೆ ಪೊಲೀಸ್ ಅವ್ರಿಗೆ ಡೌಟ್ ಬರುತ್ತೆ. ನಾವೆಲ್ಲ ಡಿವೈಡ್ ಆಗೋದು ಅಷ್ಟು ಸರಿಯಲ್ಲ. ಬೇರೆ ದಾರಿನೇ ಇಲ್ಲ ನಮಗೆ. ನಾವು 4 ಜನನೂ ಡಿವೈಡ್ ಆಗಲೇಬೇಕಾಗತ್ತೆ, ಇಲ್ಲಾಂದರೆ ಪೊಲೀಸ್ ಅವ್ರ ಕೈಗೆ ಎಲ್ಲರೂ ಒಟ್ಟಿಗೆ ಸಿಕ್ಕಾಕೋತೀವಿ. ಜಯ, ನೀನು ಬೇಕಾದ್ರೆ ಸಪ್ರೇಟ್ ಆಗು, ನಾವು 3 ಜನ ಸಪ್ರೇಟ್ ಆಗಲ್ಲ. ಈ ಟೈಮಲ್ಲಿ ಹಠ ಮಾಡೋದು ಸರಿಯಲ್ಲ. ನಾವು 3 ಒಟ್ಟಿಗೆ ಈ ಫೀಲ್ಡಿಗೆ ಬಂದಿದ್ದು. ಇನ್ನು ಏನೇ ಆಗಲಿ ಒಟ್ಟಿಗೆ ಇರ್ತೀವಿ. ನೀನು ಬೇಕಾದ್ರೆ ಬೇರೆ ಆಗಿ. ಅರ್ಜುನ್ ಬಂದ. ಏನಾಯಿತು? ಎಲ್ಲ ಸೀರಿಯಸ್ ಆಗಿದ್ದೀರಲ್ಲ? ಏನಿಲ್ಲ, ನಾವು ಈ ಜಾಗ ಬಿಡಬೇಕಾಗುತ್ತೆ. ಯಾಕೆ? ಏನಾಯಿತು? ಪೊಲೀಸ್ನವರು ನಮ್ಮ ಪರಿಚಯದವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವು ತಪ್ಪಿಸ್ಕೊಳ್ಬೇಕಾಗತ್ತೆ. ಫಸ್ಟು ಹಣಗಳನ್ನು ಹಳೆ ಮನೆಗೆ ಶಿಫ್ಟ್ ಮಾಡೋಣ. ನಮ್ಮ ಕೈಲೇನು ಇಟ್ಕೊಳ್ಳೋದು ಬೇಡ, ಗೊತ್ತಾಯ್ತಾ? ಅಂದರೆ ಯಾವಾಗ ಸಿಗೋಣ? ಎಲ್ಲಿ ಭೇಟಿಯಾಗೋಣ? ಸರಿ, ನಾವು ಯಾರೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರತಿ ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಹಳೆ ಜಾಗದಲ್ಲಿ ಸಿಗೋಣ. ಸರಿ, ಓಕೆ. ಹಲೋ, ಏನಾಯಿತು? ಜಯ, ನಿನ್ನ ಬಗ್ಗೆ ಪೊಲೀಸವರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಹೌದಾ? ನನ್ನ ಬಗ್ಗೆ ಕೇಳಿದ್ರಾ? ನೀನೇನಂದೆ? ನಾನು ನನ್ನ ಫ್ರೆಂಡು ಅಂತ ಹೇಳಿದೆ, ಬೇರೆ ಏನೂ ಹೇಳಕ್ಕೆ ಹೋಗಿಲ್ಲ. ಹೌದಾ? ನನ್ನ ಬಗ್ಗೆ ಇನ್ನೇನು ಕೇಳಿದ್ರು? ಕಳ್ತನ ಮಾಡ್ತಿದ್ದಾಳ ಅಂತ ಕೇಳಿದ್ರು. ಏನು? ನಾನು ಕಳ್ತನ ಮಾಡ್ತಿದ್ದೀನಾ? ಯಾರೋ ಸುಳ್ಳು ಮಾಹಿತಿ ಕೊಟ್ಟಿರಬೇಕು. ನಿನ್ನ ಜೊತೆ 3 ಜನ ಆ ಫ್ರೆಂಡ್ಸ್ ಯಾರು ಅಂತ ಕೇಳ್ತಾ ಇದ್ದೆ. ಏನು? 3 ಜನನಾ? ಒಂದು ನಿಮಿಷ, ನಾನು ಕಾಲ್ ಮಾಡ್ತೀನಿ. ಸರಿ, ಆಯಿತು. ಈಗ ನಮ್ಮ ಬಗ್ಗೆ ಪೊಲೀಸ್ನವ್ರಿಗೆಲ್ಲ ಗೊತ್ತಾಗಿದೆ. ಹೌದೌದು, ನಾವು ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ದಾರಿ ನೋಡಲೇಬೇಕು. ನಾವೀಗ ಬೇರೆ ಬೇರೆ ಆದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಾವು ಒಟ್ಟಿಗೆ ಹೋದರೆ ಪೊಲೀಸ್ ಅವ್ರಿಗೆ ಹಿಡಿಯೋಕ್ಕೆ ಸುಲಭ ಆಗುತ್ತೆ. ಆದಷ್ಟು ಬೇಗ ನಾವು ಡಿವೈಡ್ ಆಗಬೇಕು. ಹೌದೌದು, ಇಲ್ಲಾಂದರೆ ಪೊಲೀಸ್ನವ್ರು ನಮ್ಮನ್ನು ಹಿಡಿತಾರೆ. ಸರಿ ಜಯ, ಫಸ್ಟು ನೀನು ಹೋಗು, ಆಮೇಲೆ ನಾವು 3 ಜನ ಹೋಗ್ತೀವಿ. ಅಪ್ಪಿತಪ್ಪಿ ಯಾರಾದರೂ ಸಿಗಾಕೊಂಡ್ರೆ ಯಾರ ಬಗ್ಗೆನೂ ಹೇಳಬೇಡಿ. ಓಕೆ, ನಾನು ಬರ್ತೀನಿ. ಜಯ, ಒಬ್ಬಳೇ ಹೋಗಲಿ, ಆಮೇಲೆ ನಾವು 3 ಜನ ಒಟ್ಟಿಗೆ ಹೋಗೋಣ. ಸರಿ. ಏನೇ ಆಗಲಿ, ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಹೋಗೋಣ.
ಜಯ ಮತ್ತು 3 ಜನ ನಿಮಗೆ ಗೊತ್ತಾ? ಹೌದು ಸರ್. ನಾನು ಇನ್ಸ್ಪೆಕ್ಟರ್ ವಿಜಯ್. ಅವ್ರು ನಿಮಗೆ ಮೆಟೀರಿಯಲ್ ಸಪ್ಲೈ ಮಾಡ್ತಾಯಿದ್ರಾ? ಹೌದು ಸರ್. ನೀವು ಸ್ಟೇಷನ್ಗೆ ಬಂದು ಎಲ್ಲ ಮಾಹಿತಿ ಕೊಡಬೇಕು. ಆಯಿತು ಸರ್, ಬಾಸಿಗೆ ಹೇಳ್ತೀನಿ. ತಪ್ಪಿಸ್ಕೊಂಡ್ಮೇಲೆ ನಮ್ಗೆ ಇನ್ಫಾರ್ಮೇಷನ್ ಬರುತ್ತಲ್ಲ, ಅವ್ರು ನಮಗಿಂತ ಒಂದು ಸ್ಟೆಪ್ ಮುಂದೆನೇ ಯೋಚನೆ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ವಿಜಯ್, ಇವ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ? ಇವರು ಕಳ್ಳರು ಅಂತ ಗೊತ್ತೇ ಆಗಲಿಲ್ಲ. ಅವ್ರ ವರ್ತನೆಗಳ ಮೇಲೆ ಏನಾದರೂ ಅನುಮಾನ ಇತ್ತಾ ನಿಮಗೆ? ನನಗೆ ಏನು ಅನುಮಾನ ಬಂದಿಲ್ಲ. ಎಷ್ಟು ದಿನದಿಂದ ಇದ್ದಾರೆ ಇಲ್ಲಿ? ಒಂದು 6 ತಿಂಗಳಿಂದ ಇಲ್ಲೇ ಇದ್ರು. ಅವ್ರ ಬಗ್ಗೆ ವಿಷಯ ಏನಾದರೂ ಗೊತ್ತಾದರೆ ನನಗೆ ತಿಳಿಸಿ. ನಾನೆಲ್ಲರ ನೋಡಿದ್ರೆ ಫೋನ್ ಮಾಡ್ತೀನಿ. ಕಳ್ಳರಿಗೆ ಅಷ್ಟು ಬುದ್ಧಿ ಇದೆ ಅಂದರೆ ಇನ್ನು ನಾವು ಪೊಲೀಸವರು. ಹಲೋ ಇನ್ಸ್ಪೆಕ್ಟ್ರ್, ಈಗಲೇ ನನ್ನ ಮುಂದೆ ಪಾಸ್ ಆದರು. ನಿನ್ನನ್ನು ನೋಡಿದ್ರಾ? ಇಲ್ಲ ಇಲ್ಲ, ನನ್ನನ್ನು ನೋಡಿಲ್ಲ. ನಾನು ಪಕ್ಕದಲ್ಲಿ ನಿಂತಿದ್ದೇನೆ. ಅವ್ರ ಕಣ್ಣಿಗೆ ಬೀಳ್ಬೇಡ. ಆಯ್ತಾಯ್ತು, ನಾನು ಅವನ್ನ ಫಾಲೋ ಮಾಡ್ತೀನಿ. ಕಳ್ಳರು ಪೊಲೀಸ್ ಅವ್ರ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರಲ್ಲ. ಹಲೋ, ಹೇಳಿ. ಹಲೋ ವಿಜಯ್ ಸರ್, ನಾನು. ಏನು ಸುಧಾಕರ್? ನೀವು ಹೇಳಿರೋ 3 ಕಳ್ಳರು ಇಲ್ಲೇ ಇದ್ದಾರೆ. ಹೌದಾ? ನೀನು ಅವ್ರನ್ನ ವಾಚ್ ಮಾಡ್ತಾ ಇರು, ನಾನು ಈಗಲೇ ಬರ್ತೀನಿ. ಆಯ್ತು ಸರ್. ಯಾವ ಮಾಡಿದ್ರು ಹುಡುಗಿನ ಹೇಳ್ರು ಹೋಗ್ರು ಯಾವ ಹೇಳ ಯಾವ ಮಾಡಿ ಸರಿ ನಿಂತ್ಕೊಳ್ರ. ಏನಾದರೂ ಬಾಯ್ಬಿಟ್ರಾ? ಇಲ್ಲ ಸರ್. ನಿಜ ಹೇಳಿ, ಮರ್ಡರ್ ಯಾರು ಮಾಡಿದ್ದು? ನಾವು ಯಾವತ್ತೂ ಮರ್ಡರ್ ಮಾಡಿಲ್ಲ ಸರ್. ಬಿಟ್ಬಿಡಿ ಸರ್. ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ನಾವು ರೇ, ಕರ್ಕೊಂಡು ಹೋಗ್ರಿ ಇವ್ರನ್ನ ಕೋರ್ಟ್ ಹಾಜರ್ಪಡಿಸ್ರಿ. ಬೇಡ ಸರ್, ಇವ್ರು ಕೂಡ ಆರೋಪಿಗಳಲ್ಲ. ಹಾಗಾದ್ರೆ ಆರೋಪಿ ಯಾರು ಸರ್? ಅಪರಾಧಿ ಯಾರಂತ ಗೊತ್ತಾಗತ್ತೆ. ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಸರ್, ನಾನು ಕಿರಣ್, ನವಲೋಕ ಪತ್ರಿಕೆಯ ರಿಪೋರ್ಟರ್. ಫೋನ್ ಮಾಡಿದ್ರೆ ನೀವೇನಾ? ಹೌದು ಸರ್, ಚೈತ್ರ ಮರ್ಡರ್ ಕೇಸ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ. 1 ನಿಮಿಷ. ಹೌದಾ? ಇನ್ಸ್ಪೆಕ್ಟರ್ ಹೊರಗೆ ಹೋಗಿದ್ದಾರೆ, ಬಂದ ಕೂಡಲೇ ತಿಳಿಸ್ತೇವೆ. ಹೇಳಿ. ಇನ್ಸ್ಪೆಕ್ಟರ್ ವಿಜಯ್, ಈ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡಿದ್ದು ಸ್ವಲ್ಪ ಮಾಹಿತಿ ಬೇಕಿತ್ತು. ಇತ್ತೀಚೆಗೆ ಈ ಸ್ಟೇಷನ್ನಲ್ಲಿ ಕಳ್ಳತನ ಕೊಲೆ ಕೇಸ್ಗಳೇ ಹೆಚ್ಚಾಗಿದ್ವು. ಹೋಮ್ ಮಿನಿಸ್ಟ್ರಿಗೆ ಇದೊಂದು ದೊಡ್ಡ ತಲೆನೋವಾಗಿತ್ತು.
ಹೇಗಾದರೂ ಕಂಟ್ರೋಲ್ ಮಾಡಬೇಕಂತ ವಿಜಯ್ ಸರನ್ನು ಈ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದರು. ವಿಜಯ್ ಸರ್ ಅವರಿಗೆ ಇಂಟೆಲಿಜೆನ್ಸ್ ನಂಟು ಚೆನ್ನಾಗಿತ್ತು. ಅವರದ್ದೇ ಒಂದು ಟೀಮ್ ಕಟ್ಕೊಂಡು ಮಾಹಿತಿ ಸಂಗ್ರಹಿಸ್ತಿದ್ರು. ಎಲ್ಲ ಸಾಕ್ಷ್ಯಗಳನ್ನು ಅವರೇ ಪರಿಶೀಲನೆ ಮಾಡ್ತಿದ್ರು. ಯಾರಿಗೂ ಮಾಹಿತಿ ನೀಡ್ತಾ ಇರಲಿಲ್ಲ. ಕಳ್ಳರ ಮಾಹಿತಿ ಅವರಿಗೆ ಸಿಗ್ತಾ ಇತ್ತು. ಅವರೇ ಖುದ್ದಾಗಿ ಪರಿಶೀಲನೆ ಮಾಡ್ತಿದ್ರು. ಈ ಚೈತ್ರ ಮರ್ಡರ್ ಕೇಸಿನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ರು. ಈ ಚೈತ್ರ ಮರ್ಡರ್ ಕೇಸಿನ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ರು. ಯಾರಿಗೂ ಮಾಹಿತಿ ನೀಡ್ತಾ ಇರಲಿಲ್ಲ. ಒಂದಿನ ಹಲೋ ಹೇಳಿ ಸರ್, ನಮ್ಮ ಸ್ಟೇಷನಲ್ಲಿ ನೀವು ಕಳಿಸಿರುವ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಆದ ಕೇಸ್ ಒಂದು ಸಿಕ್ಕಿದೆ ಸರ್. ಈ ಕೇಸಲ್ಲಿ 4 ಜನ ಆರೋಪಿಗಳಿದ್ದಾರೆ ಸರ್. ಒಬ್ಬರದು ಮಾತ್ರ ಬೆರ್ಲಚ್ ಮ್ಯಾಚ್ ಆಗ್ತಾ ಇದೆ ಸರ್. ಸರಿ, ಆದಷ್ಟು ಬೇಗ ಡೀಟೇಲ್ ಕಳಿಸಿ. ಸರ್, ಆರೋಪಿ ಸಿಕ್ಬಿದ್ದಿದ್ದಾರೆ. ಕೊಲೆ ಆದ ಜಾಗಕ್ಕೆ ಕರ್ಕೊಂಡ್ಬರ್ತಾ ಇದ್ದಾರೆ. ಸರಿ, ಆರೋಪಿಗೂ ಆ ಕೊಲೆಗೂ ಎವಿಡೆನ್ಸ್ ಮ್ಯಾಚ್ ಆಯಿತು ಅಂದರೆ ಅವಳನ್ನ ಫಿನಿಶ್ ಮಾಡ್ಬೋದು. ಓಕೆ ಸರ್. ನಡಿ ನಡಿ. ಸರ್, ಇವಳೆ ಸರ್. ಏನು ನಿನ್ನ ಹೆಸರು? ನನ್ನ ಹೆಸರು ಜಯ. ಮನೆ ಕೆಲಸ ಬಿಟ್ಟು ಈಗೇನು ಮಾಡ್ತಿದ್ಯಾ? ಕಾಸ್ಟ್ಯೂಮ್ ಮಾರ್ಕೆಟ್ ಮಾಡ್ತಾ ಇದ್ದೇನೆ. ನಿಮ್ಮ ಮಾರ್ಕೆಟ್ ವ್ಯವಹಾರದಲ್ಲಿ ಆ 3 ಹುಡುಗರು ಶಾಮೀಲಾಗಿದ್ದಾರಾ? ನನಗೆ ಬೇರೆ ಯಾರೂ ಪರಿಚಯ ಇಲ್ಲ. ನಾನು ಒಬ್ಬಳೇ ಮಾಡ್ತಾ ಇರೋದು. ಇವಳು ನಮ್ಮ ಮಾತಿಗೆ ಬಗ್ಗಲ್ಲ. ಹೇಳ್ಕೊಂಡೋಗಿ. ಏಯ್ ಬಾರೆ. ಬಿಡಿ ಸರ್. ಸರ್, ಅವಳೇನು ಬಾಯಿ ಬಿಡಲಿಲ್ಲ. ಕೇಸ್ ಕ್ಲೋಸ್ ಮಾಡಲಾ? ಸರಿ, ಹಾಗೆ ಮಾಡಿ. ಓಕೆ ಸರ್. ಜನರಲ್ಲಿ ಒಂದು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆಯಲ್ಲ. ಏನಾಯಿತು? ಇಲ್ಲೇ ಎಲ್ಲೋ ತಪ್ಪಿಸ್ಕೊಂಡಿದ್ದಾಳೆ. ಶೂಟ್ ಮಾಡಿ. ಸರಿ ಸರ್. ಎದ್ದಾಳೆ. ಆ ಹುಡುಗಿನ ಯಾಕೆ ಕೊಂದೆ? ನಾನು ಯಾರನ್ನೂ ಕೊಂದಿಲ್ಲ. ನನ್ಗೆ ಯಾರು ಗೊತ್ತಿಲ್ಲ. ಏಯ್, ಶೂಟ್ ಮಾಡೋ. ಸರ್ ಸರ್ ಹೇಳ್ತೀನಿ ಸರ್, ನನಗೇನು ಮಾಡಬೇಡಿ ಸರ್. ಹೇಳ್ತೀನಿ ಸರ್, ಖಂಡಿತ ಹೇಳ್ತೀನಿ. ನನಗೇನು ಮಾಡಬೇಡಿ, ಹೇಳ್ತೀನಿ. ಪ್ಲೀಸ್ ಸರ್, ನಾನು ಹೇಳ್ತೀನಿ ಸರ್, ನನ್ನನ್ನೇನು ಮಾಡಬೇಡಿ. ಪ್ಲೀಸ್ ಸರ್, ನಾನು ಹೇಳ್ತೀನಿ ಸರ್.
ಪ್ಲೀಸ್. ಸರ್, ನಾನು ನನ್ನ 3 ಜನ ಫ್ರೆಂಡ್ಸು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಸರ್. ದುಡ್ಡಿಗೋಸ್ಕರ ಕದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಒಂದಿನ ಜಯಕ ಏನು ಜಯಕ ಮೊನ್ನೆ ನಿಮ್ಮ 3 ಜನ ಫ್ರೆಂಡ್ಸು ಆಂಟಿ ಮನೆಯ ಬ್ಯಾಗ್ ತಗೊಂಡು ಹೋಗ್ತಾ ಇದ್ರು. ಹೌದಾ? ಯಾರದು? ಮೊನ್ನೆ ನಾವು ಜೋಕಾಲಿಯಲ್ಲಿ ಆಟ ಆಡ್ತಾ ಇದ್ವಲ್ಲ, ಅವಾಗ ನಿಮ್ಮ 3 ಜನ ಫ್ರೆಂಡ್ಸ್ ಬಂದು ಮಾತಾಡ್ತಿದ್ರಲ್ಲ, ಅವರೇ. ನಿನ್ಗೆ ಅವ್ರ ಪರಿಚಯ ಇದೆಯಾ? ಮೊದ್ಲೊಮ್ಮೆ ನೋಡಿದ್ನಲ್ಲ, ಮತ್ತೆ ಮೊನ್ನೆ ಬ್ಯಾಗ್ ಇಟ್ಕೊಂಡು ಹೋಗೋದನ್ನು ನೋಡಿದೆ. ಅವರೇನಾ? ಹಾಗಾದ್ರೆ ಗೊತ್ತಿಡಿತೀಯ ಅವ್ರನ್ನ? ಹಾಗಾದ್ರೆ ತೋರ್ಸು ಬಾ ನನ್ಗೆ ಅವ್ರನ್ನ. ನೀನು ನೋಡಿದ್ದವರೇ ಅಲ್ವಾ? ನಾನು ತೋರಿಸ್ತೀನಿ. ಎಲ್ಲೋಗ್ತಿದ್ದೀವಿ ಅಕ್ಕ? ಬಾ, ಇಲ್ಲೇ ಮುಂದೆ ಅವ್ರ ಮನೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ತುಂಬಾ ಭಯ. ನೋಡು, ಇಲ್ಲೇ ಇರೋದು ಅವ್ರ ಮನೆ. ಎಲ್ಲಿ ಅಕ್ಕ? ಎಲ್ಲಿ ಕಾಣಿಸ್ತಾ ಇಲ್ಲ. ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ರೀತಿ ಮಾಡಿಬಿಟ್ಟೆ ಸರ್. ಈ ಥರ ಎಲ್ಲ ಇನ್ನು ಮಾಡೋಕ್ಕೆ ಹೋಗ್ಬೇಡ. ಆಯ್ತು ಸರ್, ಇನ್ನೊಂದು ಸರಿ ಈ ಥರ ಎಲ್ಲ ಮಾಡಲ್ಲ ಸರ್. ಯಾವತ್ತೂ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ. ಹೊರಟೋಗಿ ಇಲ್ಲಿಂದ.
ಫೋನ್ ಮಾಡಿ. ಆಯ್ತು ಸರ್. ಈ ಕೊಲೆಯ ರಹಸ್ಯವನ್ನು ಭೇದಿಸಿ ಅಪರಾಧಿಯನ್ನು ಎನ್ಕೌಂಟರ್ ಮಾಡಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಅವರಿಗೆ ಜನರು ಅಭಿನಂದಿಸಿದ್ದಾರೆ.